ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಭೀಷ್ಮಃ ಏಷಾ ತೇ ಪ್ರಥಮಾ ವೃತ್ತಿಃ ದ್ವಿತೀಯಾಂ ಶೃಣು ಭಾರತ ಯಕ್ಕಶ್ಚಿದ್ವೇದಯೇದರ್ಥಂ ರಾಜ್ಞಾ ರಕ್ಷಃ ಸಮಾನವಃ. ನಾವು ಹೋದ ಬಾರಿ ಚಿಂತನೆಯನ್ನ ಮಾಡಿದಾಗ ನಾರದ ಹಾಗೂ ಕೃಷ್ಣರ ಸಂವಾದವನ್ನ ನಾವು ಕೇಳಿದ್ವಿ. ನಾರದರು ಕೃಷ್ಣನ ಮುಂದೆ ಬಂದಾಗ ಕೃಷ್ಣ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದ, ಇನ್ನರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂತ. ಆಗ ನಾರದರು, ನೋಡಪ್ಪ, ಎಲ್ಲರನ್ನ ಸಾವರಿಸ್ಕೊಂಡು ಹೋಗಬೇಕು, ರಾಜನಾದವನು ಬಂಧುಗಳನ್ನು ಬಿಟ್ಟು ಬದುಕಲಿಕ್ಕೂ ಬರಲ್ಲ, ಬಂಧುಗಳಿಂದ ದೂರ ಆಗಿ ಬದುಕಲಿಕ್ಕೂ ಬರಲ್ಲ, ಅದರಿಂದಾಗಿ ಹದವಾಗಿ ಮಾಡಿಕೊಂಡು ಹೋಗಬೇಕು, ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದ್ರು. ಇದು ಮೊದಲನೆಯ ಅಗತ್ಯ, ಒಬ್ಬ ರಾಜ ಮಾಡುವಂತಹ ಮೊದಲನೆಯ ಕೆಲಸ. ಇನ್ನು ಎರಡನೆಯದು ಕಾಲಕ ವೃಕ್ಷೀಯ ಅಂತ ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನು ಕೇಳಿ, ಬಹಳ ಸೊಗಸಾಗಿ ಇದೆ ಅದು. ಅದನ್ನು ನಾವು ಈ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ. ನಾವೀಗ ನೋಡ್ತಾ ಇರುವಂತಹ ಒಂದು ಅಧ್ಯಾಯ 76ನೆಯ ಅಧ್ಯಾಯ. ಏಷಾ ತೇ ಪ್ರಥಮಾ ವೃತ್ತಿ ದ್ವಿತೀಯಾಂ ಶೃಣು ಭಾರತ ಯಕ್ಕಶ್ಚಿದ್ವೇದಯೇದರ್ಥಂ ರಾಜ್ಞಾ ರಕ್ಷಃ ಸಮಾನವಃ. ಬಂಧುಗಳಲ್ಲಿ, ತನ್ನ ಜೊತೆಗಿನವರಲ್ಲಿ ಹಿತವಾದ ಮಿತವಾದ ವೃತ್ತಿಯನ್ನು ಇಟ್ಟುಕೊಂಡಿರೋದು ಮೊದಲನೆಯ ಕರ್ತವ್ಯ, ರಾಜನದ್ದು ಮತ್ತೆ ಅಗತ್ಯ. ಯಕ್ಕಶ್ಚಿದ್ವೇದಯೇದರ್ಥಂ, ಇನ್ನು ಯಾರೋ ಒಬ್ಬ ತಮ್ಮ ಇನ್ನರ್ ಸರ್ಕಲ್ನ ಒಳಗಡೆ ಇರುವ ಲೋಪಗಳನ್ನು ತಂದು ಹೇಳ್ತಾರೆ, ಅವನನ್ನು ಗುಟ್ಟಾಗಿ ಇಟ್ಟಿರಬೇಕು. ಇದು ಅನಿವಾರ್ಯ. ಹ್ರಿಯಮಾಣಮಮಾತ್ಯೇನ ಭೃತ್ಯೋ ವಾ ಯದಿ ವಾ ಹೃತಃ ಸರಾಜಕೋಶಂ ನಶ್ಯಂತಂ ಆಚಕ್ಷೀತ ಯುಧಿಷ್ಠಿರ. ಯಾವುದೇ ಒಬ್ಬ ಗುಟ್ಟಾದ ಸಂಗತಿಯನ್ನು ಹೇಳುವವನನ್ನು ಗುಟ್ಟಾಗಿ ಇಡದೆ ಹೋದರೆ ಅವನನ್ನು ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ಜನ. ನಮ್ಮ ನಡುವೆಯೇ ಯಾರೋ ಇದ್ದಾನೆ ಅಂತ ಹೇಳಿ ಅವನನ್ನು ಕಿಡ್ನ್ಯಾಪ್ ಮಾಡಿ ಅವನನ್ನು ಕೊಂದಾಕ್ಬಿಡ್ತಾರೆ. ಆದ್ದರಿಂದ ಎಚ್ಚರಿಕೆಯಿಂದ ಅವನನ್ನು ಪಾಲನೆ ಮಾಡಬೇಕು. ಇಲ್ಲ, ಆ ರಕ್ಷಣೆ ರಾಜನೇ ಕೊಡಲಿಲ್ಲ ಅಂದರೆ ಸರಾಜಕೋಶಂ ನಶ್ಯಂತಂ ಆಚಕ್ಷೀತ ಯುಧಿಷ್ಠಿರ. ರಾಜಕೋಶ ನಾಶ ಆಗೋದನ್ನು ಯಾರು ಹೇಳುತ್ತಾರೆ? ಆದ್ದರಿಂದ ತಮ್ಮ ಸಹೋದ್ಯೋಗಿಗಳನ್ನು ಕುರಿತು ದೂರು ನೀಡುವವರನ್ನ ರಕ್ಷಿಸಬೇಕು. ಶ್ರೋತವ್ಯಂ ತಸ್ಯ ಚರಹೋ ರಕ್ಷಶ್ಚಾಮಾತ್ಯತೋ ಭವೇತ್ ಅಮಾತ್ಯಂ ಚೋಪಹರ್ತಾರಂ ಭೂಯಿಷ್ಠಂ ಘಂತಿ ಭಾರತ. ಅವನ ದೂರುಗಳನ್ನು ಏಕಾಂತದಲ್ಲಿ ಕೇಳಬೇಕು, ಅವನನ್ನು ರಕ್ಷಿಸಬೇಕು. ಇಲ್ಲ ಅಂದರೆ ಅವನು ನೋಡಿ ಇವನು ಹೇಳಿದಾನೆ ಅಂತ ಅಂದುಬಿಟ್ರೆ ಭೂಯಿಷ್ಠಂ ಘಂತಿ, ಎಲ್ಲರೂ ಸೇರ್ಕೊಂಡು ಅವನಿಗೆ ಹೊಡಿತಾರೆ. ರಾಜನಾದವನಿಗೆ ಹಿತವನ್ನು ಯಾರೂ ಹೇಳಲಿಕ್ಕೆ ಬಿಡೋಲ್ಲ. ರಾಜಕೋಶಸ್ಯ ಗೋಪ್ತಾರಂ ರಾಜಕೋಶ ವಿಲೋಪಕಾ ಸಮೇತ್ಯ ಸರ್ವೇ ಬಾಧಂತೆ ಸ ವಿನಶ್ಯತ್ಯ ರಕ್ಷಿತಃ.
ರಾಜಕೋಶವನ್ನ ಕಾಪಿಡುವವನನ್ನ, ರಾಜಕೋಶವನ್ನ ಹಾಳು ಮಾಡುವವರು ಕಾಡ್ತಾರೆ, ಅವನಿಗೆ ರಕ್ಷಣೆ ಇಲ್ಲದೆ ಸತ್ತೋಗ್ತಾನೆ. ಇದ್ರ ಬಗ್ಗೆ ಒಂದು ಪುಟ್ಟ ಕಥೆ ಹೇಳ್ತೇನೆ, ಕೇಳು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಮುನಿಕಾಲಕ ವೃಕ್ಷೀಯ ಕೌಸಲ್ಯಂ ಯದುವಾಚಃ. ಇದ್ರ ಬಗ್ಗೆ ಒಂದು ಸಣ್ಣ ಕಥೆ. ಈ ಕಥೆಯಲ್ಲಿ ಬರುವವ ಕಾಲಕ ವೃಕ್ಷೀಯ ಅಂತ ಒಬ್ಬ ಋಷಿ. ಅವನು ಕೋಸಲ ದೇಶದ ರಾಜನ ಬಳಿಗೆ ಬಂದ. ಕೌಸಲ್ಯಾನಾಮಧಿ ಆಧಿಪತ್ಯಂ ಸಂಪ್ರಾಪ್ತೆ ಕ್ಷೇಮದರ್ಶಿನಿ ಮುನಿಕಾಲಕ ವೃಕ್ಷೀಯ ಆಜಗಾಮೇತಿ ನಶ್ರುತಂ. ಕೌಸಲ್ಯಾನಾಂ ಆಧಿಪತ್ಯಂ, ಕ್ಷೇಮದರ್ಶಿ ಅಂತ ಒಬ್ಬ ರಾಜ ಹೊಸದಾಗಿ ಪಟ್ಟಕ್ಕೆ ಬಂದ. ಆಗ ಕಾಲಕ ವೃಕ್ಷೀಯ ಅಂತ ಹೇಳಿ ಒಬ್ಬ ಮುನಿ, ಅವನೇನು ಮಾಡಿದ, ಸಕಾಕಂ ಪಂಜರೆ ಬದ್ಧ್ವಾ ವಿಷಯಂ ಕ್ಷೇಮದರ್ಶಿನಃ ಸರ್ವಂ ಪರ್ಯಚರದ್ವ್ಯಕ್ತಂ ಪ್ರವೃತ್ತ್ಯರ್ಥಂ ಪುನಃ ಪುನಃ. ಎಲ್ಲರೂ ಗಿಳಿಯನ್ನ ಪಂಜರದಲ್ಲಿ ಇಟ್ಕೊಂಡು ಬಂದ್ರೆ ಅವನು ಕಾಗೆಯನ್ನ ಪಂಜರದಲ್ಲಿ ಇಟ್ಕೊಂಡು ಬಂದ. ಅವನೇನು ಮಾಡಿದ, ಕ್ಷೇಮದರ್ಶಿಯ ಬಳಿಗೆ ಬಂದು ರಾಜನ ಅಮಾತ್ಯರ ಒಳಗಡೆ ಇರುವ ಎಲ್ಲ ಗುಟ್ಟುಗಳನ್ನು ಹೇಳ್ತೇನೆ. ಯಾರ್ಯಾರು ಕರಪ್ಟ್, ಯಾರ್ಯಾರ ಆಸ್ತಿ ಎಲ್ಲೆಲ್ಲಿದೆ, ಯಾರ್ಯಾರು ಏನೇನು ಸಮಸ್ಯೆಗಳನ್ನು ಉಂಟು ಮಾಡುತ್ತಾರೆ, ಅದೆಲ್ಲವನ್ನು ನಾನು ಹೇಳ್ತೇನೆ. ನಾನು ಹೇಳೋದಲ್ಲ, ಕಾಗೆ ಹೇಳುತ್ತೆ ಅಂತಂದ. ಪಂಜರದಲ್ಲಿ ಕಾಗೆಯನ್ನು ಇಟ್ಟುಕೊಂಡು ಬಂದ. ಪ್ರಾಯ ಅವನು ವೆಂಟ್ರಿಲೋಕ್ವಿಸ್ಟ್ ಇರ್ತಾನೆ. ವೆಂಟ್ರಿಲೋಕ್ವಿಸ್ಟ್ ಅಂತ ಒಂದನ್ನು ಹೇಳ್ತಾರೆ. ಆ ವೆಂಟ್ರಿಲೋಕ್ವಿಸ್ಟ್ ಏನು ಅಂತಂದ್ರೆ, ಹೊರಗಡೆ ಬಾಯಿ ತೆರೆಯೋದಿಲ್ಲ, ಆದರೆ ಒಳಗಡೆಯಿಂದ ಮಾತನಾಡಬಲ್ಲ. ಅದೊಂದು ತರಹದ ವಿದ್ಯೆ. ಅಲ್ಲಿ ಬಹಳ ಜನ ಇದ್ದಾರೆ. ಆ ಗೊಂಬೆ ಇರುತ್ತೆ, ಅದಕ್ಕೆ ಹಿಂಗೆ ಅಂತಿರ್ತಾರೆ, ಗೊಂಬೆ ಮಾತಾಡ್ತಾ ಇರುತ್ತೆ, ಅದಕ್ಕೆ ಲಿಪ್ಸಿಂಗ್ ಮಾತ್ರ ಮಾಡ್ತಾರೆ. ನಮಗೆ ಭ್ರಮೆ, ಗೊಂಬೆ ಮಾತಾಡ್ತಾ ಇದೆಯಂತೆ ಅಂತ, ಆದರೆ ವಸ್ತುತಃ ಮಾತಾಡೋದು ಅವನು. ಮುನಿ ಕಾಲಕ ವೃಕ್ಷೀಯ ಆದಗಾಮೇತಿ ನಶ್ರುತಂ. ಆ ಕಾಲಕ ವೃಕ್ಷೀಯ ಬಂದ. ಸಕಾಕಂ ಪಂಜರೆ ಬದ್ಧ್ವಾ ವಿಷಯಂ ಕ್ಷೇಮದರ್ಶಿನಃ ಸರ್ವಂ ಪರ್ಯಚರದ್ವ್ಯಕ್ತಂ ಪ್ರವೃತ್ತ್ಯರ್ಥಂ ಪುನಃ ಪುನಃ. ಮತ್ತೆ ಮತ್ತೆ ಹೇಳಬೇಕಲ್ಲ, ಕಾಗೆಯನ್ನ ಪಂಜರದಲ್ಲಿ ಇಟ್ಕೊಂಡು ಬಂದ. ಹೇಳಿದನಂತೆ ಎಲ್ಲರಿಗೂ, ಅಧೀಯೇ ವಾಯಸೀಂ ವಿದ್ಯಾಂ ಬಹುಭಿ ಪುರುಚೈತಃ ಸರ್ವೇ ಚಾಮ್ರಾಜಯುಕ್ತಾನಾಂ ದುಷ್ಕೃತಂ ಪರಿದೃಷ್ಟವಾನ್ ಅನಾಗತಮತಿಕ್ರಾಂತಂ ಯಚ್ಚ ಸಂಪ್ರತಿವರ್ತತೆ. ವಾಯಸೀಂ ವಿದ್ಯಾಂ ಅಧೀಯೇ, ನನಗೆ ಕಾಗೆಯ ವಿದ್ಯೆ ಬರುತ್ತೆ, ಕಾಗೆ ಏನು ಹೇಳುತ್ತೆ ಅಂತ ನನಗೆ ಗೊತ್ತು. ಅಧೀಯೇ ವಾಯಸಾಂ ವಿದ್ಯಾಂ ಶಂಸಂತಿ ಮಮ ವಾಯಸಾಹ, ಕಾಗೆಗಳು ನನಗೆ ಹೇಳ್ತಾರೆ. ಸುಡ್ಗಾಡಿಸಿದ್ರು ಅಂತ ಇದ್ದಾರೆ ಅವರು. ಬೆಳ್ಳಂಬೆಳಗ್ಗೆ ಹೋಗಿ ಸ್ಮಶಾನದಲ್ಲಿ ನಿಲ್ತಾರೆ. ಹಕ್ಕಿಗಳು ಫಡ 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 ಅಂತ ರೆಕ್ಕೆ ಹಾರಿಕೊಂಡು ಹೋಗುವಾಗ ಅವರಿಗೆ ಭವಿಷ್ಯ ಗೊತ್ತಾಗತ್ತಂತೆ. ಅವರು ಬಂದು ಹೇಳ್ತಾರಂತೆ. ಆ ತರಹ ಇವನು ಹೇಳದ, ನನಗೆ ಕಾಗೆಯ ಹತ್ತಿರ ಮಾತನಾಡುವ, ಕಾಗೆಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಗೊತ್ತಿದೆ. ಅಧೀಯೇ ವಾಯಸೀಂ ವಿದ್ಯಾಂ ಶಂಸಂತಿ ಮಮ ವಾಯಸಃ, ಕಾಗೆಗಳು ನನಗೆ ಹೇಳುತ್ತವೆ. ಅನಾಗತ ಮತಿಕ್ರಾಂತಂ, ಹಿಂದೆ ಆಗಿದ್ದು ಮುಂದೆ ಬರೋದು, ಎಚ್ಚ ಸಂಪ್ರತಿ ವರ್ತತೆ, ಈಗ ಇರೋದು ಎಲ್ಲ ಹೇಳುತ್ತೆ. ಇತಿ ರಾಷ್ಟ್ರೇ ಪರಿಪತನ್ ಬಹುಭಿ ಪುರುಚೈತ್ಸಹ ಸರ್ವೇಷಾಂ ರಾಜಯುಕ್ತಾನಾಂ ದುಷ್ಕೃತಂ ಪರಿದೃಷ್ಟವಾನ್. ಈ ರೀತಿಯಾಗಿ ರಾಷ್ಟ್ರದಲ್ಲಿ ತಿರುಗಾಡ್ತಾ 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 ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ. ಯಾವ ಯಾವ ರಾಜರ ಭೃತ್ಯರು, ಯಾವ ಯಾವ ಮಂತ್ರಿಗಳು, ಯಾವ ಯಾವ ಪಿಎ ಆಸ್ತಿ ಎಷ್ಟಿದೆ, ಯಾರ್ಯಾರು ಏನೇನು ದುಷ್ಕೃತ್ಯ ಮಾಡ್ತಾರೆ ಅಂತ ಎಲ್ಲವನ್ನು ಅವನದೊಂದು ವಿಚಿತ್ರ ಪೆನ್ ಡ್ರೈವಲ್ಲಿ ಹಾಕೊಂಡ. ಅವನು ಹಾಕಿಕೊಂಡು ಸಬದ್ಧ್ವಾ ತಸ್ಯ ರಾಷ್ಟ್ರಸ್ಯ ವ್ಯವಸಾಯಂ ಹಿತರ್ವಚಃ ರಾಜಯುಕ್ತಾಪಚಾರಾನ್ಶ್ಚ ಸರ್ವಾನ್ ಬುದ್ಧ್ವಾ ತತಸ್ತತಃ. ಹೀಗೆ ರಾಷ್ಟ್ರದ ನಡೆ ಏನು,
ರಾಷ್ಟ್ರದ ಜನರ ನಡೆ ಏನು ಎಲ್ಲವನ್ನ ತಿಳ್ಕೊಂಡು ರಾಜಯುಕ್ತಾಪಚಾರಾಂಶ್ಚ, ರಾಜ ಯಾವ ಕರಪ್ಷನ್ನಲ್ಲಿ ಶಾಮೀಲಾಗಿದ್ದಾನೆ, ಯಾವ ಕರಪ್ಷನ್ನಲ್ಲಿ ಶಾಮೀಲಾಗಿಲ್ಲ ಎಲ್ಲವನ್ನ ಇಟ್ಟುಕೊಂಡು ತಮೇವ ಕಾಕಮಾದಾಯ ರಾಜಾನಂ ದ್ರಷ್ಟುಮಾಗಮತ್, ಅದೇ ಕಾಗೆಯನ್ನು ಪಂಜರದಲ್ಲಿ ಹಾಕಿಕೊಂಡು ರಾಜನನ್ನು ನೋಡ್ಲಿಕ್ಕೆ ಬಂದ. ಸರ್ವಜ್ಞೋಸ್ಮೀತಿ ವಚನಂ ಬ್ರುವಾಣ ಸಂಚಿತವ್ರತಃ, ನಾನು ಎಲ್ಲ ಗೊತ್ತು, ಆಚೆ ಈಚೆ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಗೊತ್ತು ನನಗೆ ಅಂತ ಹೇಳಿಕೊಂಡು ಬಂದ. ಸಸ್ಮ ಕೌಸಲ್ಯಮಾಗಮ್ಯ ರಾಜ ಮಾತ್ಯೈರಲಂಕೃತಂ ಪ್ರಾಹ ಕಾಕಸ್ಯ ವಚನಾತ್ ಅಮುತ್ರೇದಂ ತ್ವಯಾ ಕೃತಂ. ಸೀದಾ ಬಂದ. ಕಾಗೆ ಹೇಳ್ತಾ ಇದೆ, ನೀನು ಇದನ್ನ ಮಾಡಿದೆಯಂತೆ. ಅಸೌಚ ಸಮ್ಯಕ್ ಜಾನೀತೆ ರಾಜಕೋಶಸ್ತ್ವಯಾ ಹೃತಃ ಏವಮಾಖ್ಯಾತಿ ಕಾಕೋಯಂ ತಚ್ಛೀಘ್ರಮನುಗಮ್ಯತಾಂ. ಇವನಿದಾನಲ್ಲ, ಈ ಅಧಿಕಾರಿ ಇಷ್ಟು ರಾಜರ ಹಣವನ್ನು ತಿಂದಿದ್ದಾನೆ, ಇಷ್ಟು ಖಜಾನೆಯಿಂದ ಲೂಟಿ ಮಾಡಿದ್ದಾನೆ, ಬೊಕ್ಕಸದಿಂದ ಈ ರೀತಿ ಎಗರಿಸಿದ್ದಾನೆ, ಇಷ್ಟು ಲಂಚ ತಿಂದಿದ್ದಾನೆ. ಇದು ನಾನು ಹೇಳ್ತಾ ಇರೋದಲ್ಲ, ಏವಮಾಖ್ಯಾತಿ ಕಾಕೋಯಂ, ಈ ಕಾಗೆ ಹೇಳ್ತಾ ಇದೆ. ತಚ್ಛೀಘ್ರಮನುಗಮ್ಯತಾಂ, ತನಿಖೆಗೆ ಏರ್ಪಡಿಸಿ. ಅಥಾನ್ಯಾನಪಿ ಸಪ್ರಾಹ ರಾಜಕೋಶ ಹೃತಾಂತದ ನಚಾಸ್ಯ ಕಿಂಚಿದನೃತಂ ವಚನಂ ಶ್ರೂಯತೆ ಕ್ವಚಿತ್. ಅವನು ಯಾರ್ಯಾರ್ದು ಹೇಳ್ತಾನೋ ಎಲ್ಲರದ್ದು ಹಾಗೇ ಇತ್ತು, ಒಂದು ಚೂರು ಸುಳ್ಳಿರಲಿಲ್ಲ, ಅಷ್ಟು ಪಕ್ಕಾ ಇನ್ಫಾರ್ಮೇಶನ್. ಅಥಾನ್ಯಾನಪಿ ಸಪ್ರಾಹ ಏನ ವಿಪ್ರಕೃತಾಸ್ತರವೇ ರಾಜಯುಕ್ತಾ ಕುರುದ್ವಃ ತಮತಿಕ್ರಮ್ಯ ಸುಪ್ತಂತು ನಿಶಿಕಾಕಮಪೋಥಯನ್. ಸರಿ, ಒಬ್ಬ ಇಬ್ಬರ 3 ಜನರ ಭ್ರಷ್ಟಾಚಾರದ ಯಾದಿ ಕರಪ್ಷನ್ ಹೇಳೋದು ಒಳಗಡೆನೆ ಆ ಸಂಜೆ ಬಂದ್ಬಿಡ್ತು. ಅಷ್ಟು ಕರಪ್ಷನ್ನು ಲೋ ಲೆವೆಲಲ್ಲೇ, ಕ್ಲಾಸ್ 4 ಇಷ್ಟಿದ್ರೆ ಇನ್ನು ಕ್ಲಾಸ್ 1 ಎಷ್ಟಿರಬೇಡ. ಗಾಬರಿ ಆಗೋಯ್ತು. ಸರಿ, ಇವ್ರೇನ್ ಮಾಡಿದ್ರು, ರಾತ್ರಿ ಮಲ್ಕೊಂಡಿದ್ರೆ ಇವನನ್ನ ಮೀರಿ ಕಾಗೆಯನ್ನು ಕೊಂದುಬಿಟ್ಟಿದ್ರು. ಮಾರನೇ ದಿವಸ ಬೆಳಗ್ಗೆ ಹೇಳೋದ್ರೊಳಗಡೆ ಕಾಗೆ ಇಲ್ಲ, ಕಾಗೆಯನ್ನು ಸಾಯಿಸ್ಬಿಟ್ಟಿದ್ದಾರೆ. ವಾಯಸಂತು ವಿನಿರ್ಭನ್ನಂ ದೃಷ್ಟ್ವಾ ಬಾಣೇನ ಪಂಜರೆ ಪೂರ್ವಾಹ್ನೇ ಬ್ರಾಹ್ಮಣೋ ವಾಕ್ಯಂ ಕ್ಷೇಮ ದರ್ಶನಮಬ್ರವೀತ್. ಆಗ ಯಾವುದೋ ಒಂದು ವೇಗವಾದ ಬಾಣ ತೂರಿ ಬಂದು ಕಾಗೆಯನ್ನು ಕೊಂದುಬಿಟ್ಟಿದೆ. ಎಲ್ಲಿ ಇಳಿಸ್ತಾರೆ ಎಂದು ಗೊತ್ತಿರಬೇಕು, ಅಲ್ಲಿ ಮೊದಲೇ ಫಿಕ್ಸ್ ಮಾಡಿರಬೇಕು. ಅಲಾಟ್ ಮಾಡುವವನು ಕಾಗೆಯ ಬಾಣಕ್ಕೆ ಕಾಗೆ ಸಿಗಬೇಕು, ಅಲ್ಲಿ ಕರೆಕ್ಟಾಗಿ ಕಿಟಕಿ ತೆರೆದಿರಬೇಕು, ಆಯ್ತಾ. ಪಂಜರ ಅಲ್ಲೇ ನೆಟ್ಟಿಗಿರಬೇಕು. ಅವನನ್ನು ಕೊಂದ್ರೆ ಪ್ರಯೋಜನ ಇಲ್ಲ. ಆ ಕಾಗೆಯ ವಿದ್ಯೆಯನ್ನು ಕಲ್ತ್ಕೊಂಡವನು ಇನ್ಯಾನೋ ಒಬ್ಬ ಇರ್ತಾನೆ, ಅದರಿಂದ ಕಾಗೆಯನ್ನು ಕೊಲ್ಬೇಕು ಅಂತ ನೋಡಿ. ಬೆಳಗ್ಗೆ ಎದ್ದು ಕೂಡಲೇ ಆ ಬ್ರಾಹ್ಮಣ ಕಾಲಕ ವೃಕ್ಷೀಯ ರಾಜನಿಗೆ ಹೇಳಿದ, ರಾಜಾನಮಭಯಂ ಯಾಚೆ ಪ್ರಭುಂ ಪ್ರಾಣಧನೇಶ್ವರಂ ಅನುಜ್ಞಾತಸ್ತ್ವಯಾ ಬ್ರೂಯಾಂ ವಚನಂ ಭವತೋ ಹಿತಂ. ಅದರಿಂದಾಗಿ ಕರಪ್ಷನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರಪ್ಷನ್ನು ನಿಂದ ಬಂದ ಹಣ ನಮ್ಮ ರಕ್ಷಣೆ ಆದರೆ ಸಾಕು, ಅಲ್ಲಿಗೆ ಬರಬೇಕು ನಾವು. ಯಾಕಂದ್ರೆ ಇವನು ಹೇಳ್ತಾನಲ್ಲ ಚಾಣಕ್ಯ, ಜೇನುಗೂಡನ್ನು ಕಿತ್ಕೊಂಡು ಬರುವವನು ಒಂದು ಬೆರಳನ್ನ ತನ್ನ ಬಾಯಿಗೆ ಇಟ್ಕೊಳ್ಳಲ್ವೇ, ಅದು ಜಾಸ್ತಿ ಆಗಬಾರ್ದು ಅಷ್ಟೇ. ನನಗೆ ಒಬ್ಬರು ದೊಡ್ಡ ಹೋಟೆಲ್ ಮಾಲೀಕರು ಮದ್ರಾಸ್ನಲ್ಲಿ ಅವರಿದ್ರು. ಅವರು ಹೇಳ್ತಾ ಇದ್ರು, ನನ್ನ ತಾತ ನನ್ನನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ವಿದೇಶಕ್ಕೆ ಕಳುಹಿಸಿದ. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡು ಸ್ವದೇಶಕ್ಕೆ ಮರಳಿದೆ. ನಾನು ಪರ್ಫೆಕ್ಟ್ ಲೆಕ್ಕ. ನಮ್ಮ ತಾತ ನನ್ನನ್ನು ನೋಡಿ ನಗ್ತಾ ಇದ್ರು. ನೋಡು, ಇಷ್ಟು ಲೀಟರ್ ಹಾಲಿಗೆ ಇಷ್ಟು ಲೋಟ ಬರಬೇಕು, ಇಷ್ಟು ಸಕ್ಕರೆ ಖರ್ಚಾಗತ್ತೆ, ಇಷ್ಟು ಹಾಲು ಖರ್ಚಾಗತ್ತೆ. ಇದಕ್ಕಿಂತ ಕಡಿಮೆ ಬಂತು ಅಂದರೆ ಯಾರೋ
ಲಪಟಾಯಿಸ್ತಾ ಇದ್ದಾರೆ ಅಂತ ಅರ್ಥ. ಅವರು ನಾನು ಹಿಡಿತೇನೆ ಎಂದೆ. ನಮ್ಮ ತಾತ ನಗ್ತಾ ಇದ್ರು, ನನಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗಲಿಲ್ಲ. ಈ ಹೋಟೆಲ್ ಮ್ಯಾನೇಜ್ಮೆಂಟು ಆಧುನಿಕವಾದದನ್ನು ಕಲ್ತ್ಕೊಂಡ್ಬಂದಿದ್ದೇನೆ, ನಮ್ಮ ತಾತ ಅವನು ನೋಡ್ತಾ ಇದ್ದಾನೆ, ಆಮೇಲೆ ಅವರೇ ಆಶ್ಚರ್ಯಕ್ಕೊಳಗಾಗ್ತಾರೆ ಅಂತ ಅವ್ರ ತಲೆನಲ್ಲಿ. ಸರಿ ಮಾಡಿದ್ರು. ಅಷ್ಟು ಲೋಟ ಇದೆ, ಅಷ್ಟು ಲೋಟ ಕಾಫಿ ಬಂತು, ಅಷ್ಟು ದುಡ್ಡು ಬಂತು, ಅದರ ಕ್ವಾಲಿಟಿ ಕಡಿಮೆ ಆಗೋಗಿದೆ. ಸ್ವಲ್ಪ ನೀರು ಬೆರೆಸ್ಬಿಟ್ಟಿದ್ದಾರೆ ಗೊತ್ತಾಗದ ಹಾಗೆ. ಅದಕ್ಕೆ ನಮ್ಮ ತಾತ ಹೇಳಿದ್ರು, ಅವ್ರು ಹೇಳಿದ್ದು, ನಮ್ಮ ತಾತ ಹೇಳಿದ್ರು, ನೋಡು ಮಗು, 1 ರೂಪಾಯಲ್ಲಿ 1 ಪೈಸೆ 2 ಪೈಸೆ ಮಾತ್ರ ಕದಿಲಿಕ್ಕಾಗೋದು, ಬಿಟ್ಟು ಬಿಡಬೇಕು. 5 ಪೈಸೆಗಿಂತ ಮೇಲ್ಗಡೆ 25 ಪೈಸೆ ಒಳಗಡೆ ಹೋದರೆ ಅವನ ಕೈನಲ್ಲಿ ಉಪಾಯವಾಗಿ ಕೆಲಸ ತೆಗಿಬೇಕು, ಎಕ್ಸ್ಟ್ರಾ ಕೆಲಸ ತೆಗಿಬೇಕು. 50 ಪೈಸೆ ಮೇಲೆ ಹೋದ್ರೆ ಅವನನ್ನು ತೆಗಿಬೇಕು. ಇಷ್ಟೇ ನಾವು ಇವತ್ತು ಕರಪ್ಷನ್ಗೆ ಮಾಡ್ಲಿಕ್ಕಾಗೋದು, ವಿನಃ ಏನೋ ಮಾಡ್ಬಿಡ್ತೀವಿ ಅಂತ ಆಗಲ್ಲ. ಇವನು ಈ ಕಳ್ಳ ಇದಾನಲ್ಲ, AK-49, ಅವನು ಮಾಡಿದ್ದೇನಪ್ಪ? ಅವನೇ ಒಳಗಡೆ ಹೋಗಿ ಕೂತಿದ್ದಾನೆ. ಅರವಿಂದ ಕೇಜ್ರಿವಾಲ ಏಕೆ? ಅದರಿಂದಾಗಿ ನಾವು ಕರಪ್ಷನ್ ಪೂರ್ತಿ ನಾಶ ಮಾಡಿಬಿಡ್ತೀವಿ. ಆಗದ ಮಾತು. ಮನುಷ್ಯರ ದೋಷಗಳುಂಟು. ನೋಡಿ ಇಲ್ಲಿ ಇದೆ. ಅವನು ಮುನಿಗೆ ಭಯ ಆಗೋಯ್ತು. ಕಾಗೆನ ಇಟ್ಕೊಂಡು ಬಂದು ಕಾಗೆಯ ಮೂಲಕ ಎಲ್ಲರ ಭ್ರಷ್ಟಾಚಾರವನ್ನು ಹೇಳ ಮಹಾಭಾರತದಲ್ಲಿ ಬಂದ ಕಥೆ ಇದು. ಭೀಷ್ಮಾಚಾರ್ಯರು ಹೇಳೋ ಕಥೆ. ಅವ್ರಿಗಿಂತ ಹಿಂದೆ ಏನು ನಡೆದಿರ್ಬೇಕಾದು? ಅವನು ಹೇಳ್ತಾನೆ, ರಾಜ ನಮ ಭಯಂ ಯಾಚೆ ಪ್ರಭುಂ ಪ್ರಾಣಧನೇಶ್ವರಂ. ನನ್ನ ಪ್ರಾಣ ಮತ್ತೆ ಎಲ್ಲ ಹಣದ ಒಡೆಯನಾಗಿರುವ ರಾಜರನ್ನ ಅಭಯ ಕೇಳ್ತಾ ಇದ್ದೇನೆ. ಅನುಜ್ಞಾತಸ್ತ್ವಯಾ ಬ್ರೂಯಾಂ ವಚನಂ ಭವತೋ ಹಿತಂ. ನೀನು ಅನುಮತಿ ಕೊಟ್ರೆ ನಿನಗೊಂದು ಹಿತವಾದ ಮಾತು ಹೇಳಲಿಯಾ ಅಂದ ಅವನು. ಕಾಲಕ ವೃಕ್ಷೀಯ ಏನು ಮಿತ್ರಾರ್ಥಂ ಉಪಸಂತಪ್ತೋ ಭಕ್ತ್ಯಾ ಸರ್ವಾತ್ಮನಾಗತಃ ಹ್ರಿಯತೆ ಹಿ ಮಹಾರ್ಥಶ್ಚ ಪುರುಷೋ ವಿಕ್ರಮೀತ್ಯಪಿ. ನೋಡು, ಮಿತ್ರರಿಗಾಗಿ ಸಂಕಟಪಟ್ಟವ, ಭಕ್ತಿಯಿಂದ ಎಲ್ಲವನ್ನ ತೊರೆದವ. ಹ್ರಿಯತೆ ಹಿ ಮಹಾರ್ಥಶ್ಚ ಪುರುಷೋ ವಿಕ್ರಮೀತ್ಯಪಿ. ಅವನು ಎಂತಹ ಪರಾಕ್ರಮಿಯೇ ಆಗಿರಲಿ, ಅವನು ಹಣದ ಹಿನ್ನೆಲೆಯಲ್ಲಿ ನೋಡಿದಾಗ ಸ್ವಲ್ಪ ಕರಪ್ಷನ್ ಇದ್ದೇ ಇರುತ್ತೆ. ಸಂಬುಬೋಧಿ ಈಶ್ವರ ಮಿತ್ರಂ ಸದಶ್ವಮಿವ ಸಾರಥಿ ಅಪಿಮನ್ಯು ಪ್ರಸಕ್ತೋ ಹಿ ಪ್ರಸಜ್ಜೇತೇತಿ ಕಾರಣಂ. ಮಿತ್ರನನ್ನ ಎಚ್ಚರಗೊಳಿಸಲು ಬರುವಾಗ ಮನ್ಯುಪ್ರಸಕ್ತ, ಅವನು ಸಿಟ್ಟು ಮಾಡಿಕೊಂಡು ಸಿಟ್ಟಿಗೆ ಒಳಗಾಗ್ತಾನೆ, ಬೇರೆಯವರ ಸಿಟ್ಟಿಗೆ ಒಳಗಾಗ್ತಾನೆ. ನನ್ನ ಮಿತ್ರನನ್ನ ನಾನು ಅವನ ವಲಯದಿಂದ ಎಚ್ಚರಿಸಬೇಕು ಅಂತಂದಾಗ ಅವನು ಸುತ್ತ ಇರೋರು ಇವನು ಹೊಸಬ ಬಂದ ಅಂತಾರೆ, ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ನಮ್ಮ ಮೇಲೆ ಇಲ್ಲದಲ್ಲದನ್ನ ಹೇಳ್ತಾರೆ. ತಥಾ ವಿಭಜ್ಯತ ಹೃದಯ ಕ್ಷಂತವ್ಯಂ ಸಂವಿಜಾನತ ಐಶ್ವರ್ಯಮಿಚ್ಛತಾ ನಿತ್ಯಂ ಪುರುಷೇಣ ಬುಭೂಷತ. ಅದರಿಂದ ದೊರೆಯಾದವನು, ರಾಜನಾದವನು ಸುತ್ತಮುತ್ತಲವರ ಸಮಸ್ಯೆಯಾಗದ ಭ್ರಷ್ಟಾಚಾರವನ್ನ ಸಹಿಸಬೇಕು. ಈಗ ಜಡ್ಜ್ಗಳಿಗೆ ಗೊತ್ತಿರಲ್ವಾ, ಟೈಪಿಸ್ಟರು ಅಲ್ಲಿ ನಿಂತಿರ್ತಾರ ಢವಾಲಿಗಳು, ಅವರು 20 ರೂಪಾಯಿ ಕೊಟ್ಬಿಟ್ರೆ ಕೇಸನ್ನು ತೆಗೆದು ಮೇಲ್ಗಡೆ ಹಾಕ್ಬಿಡ್ತಾರೆ. ಇಲ್ಲ ಅಂದ್ರೆ ಕೇಸನ್ನು ಕೆಳಗಡೆನೆ ಇರಿಸ್ತಾ ಇರ್ತಾರೆ ಅಂತ ಗೊತ್ತಾಗಲ್ವಾ ಅವ್ರಿಗೆ? ಗಂಭೀರವಾಗಿರ್ತಾರೆ ಗೊತ್ತಿದ್ರು ಕೂಡ. ಯಾಕೆಂದ್ರೆ ಕೇಸುಗಳು ಕೆಲವೊಂದು ಏನಾದ್ರೂ ಬರೋದೇ ಇಲ್ಲ, ಹೊರಗಡೆ ಕಾಯ್ತಾ ನಿಂತಿರ್ತಾರೆ, ಅವನು ಕರೆಯೋದೇ ಇಲ್ಲ, ಬರಬೇಡಿ ಅಂತ ಹೇಳಿರ್ತಾರೆ. ಆಮೇಲೆ ಡೇಟ್ ಕೊಡಬೇಕಾದ್ರೆ ಸಮುಗ್ಧವಾಗಿ ಬರೆದಿರ್ತಾರೆ. ಅವನು 18 ಅಂತ ಅನ್ಕೊಂಡು ಬರಬೇಕು, ಆದ್ರೆ 10 ಇದ್ದಾಗಿರುತ್ತೆ. ಅದು 10 ಅಂತನೂ ಓದ್ಬೋದು, 19 ಅಂತನೂ ಓದ್ಬೋದು, ಹಂಗೆ ಬರೆದಿರ್ತಾರೆ ಅವರು. ಅದೆಲ್ಲ ಗೊತ್ತು ಟೆಕ್ನಿಕ್. ಅದು ನ್ಯಾಯಮೂರ್ತಿಗಳಿಗೆ ಗೊತ್ತಿರಲ್ವಾ ಅದು? ಹೀಗೆ ಸುಮ್ಮನೆ ಓಡಾಡಿಸ್ತಾ ಇದ್ದಾರೆ ಅಂತ ಕೆಲವೊಂದನ್ನು ಸಹಿಸಬೇಕಾಗತ್ತೆ. ಸಹಿಸಿದ್ರೆ ಒಳ್ಳೆಯದು. ನೀನು ಅಷ್ಟೇ, ನಿನ್ನ ಮಿತ್ರರಿಗೆ, ನಿನ್ನ ಜೊತೆಯವರಿಗೆ ಸ್ವಲ್ಪ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಅನುಮತಿ ಕೊಡು. ಇದು ನಿನಗೆ ಆಡುವ ಹಿತವಾಕ್ಯ ಅಂದ ಅವನು ಕಾಲಕ ವೃತ್ತೀಯ. ಭೀಷ್ಮ ತಂ ರಾಜ ಪ್ರತ್ಯುವಾಚೇದಂ
ಯನ್ಮಾಂ ಕಿಂಚಿತ್ ಭವಾನ್ವ ಭವೇತ್ ವದೇತ್ ಕಸ್ಮಾದಹಂ ನ ಕ್ಷಮೇಯಂ ಆಕಾಂಕ್ಷನ್ ಆತ್ಮನೋಹಿತಂ. ಅದಕ್ಕೆ ರಾಜ ಹೇಳ್ತಾನೆ, ಏನಂದೆ ನೀನು? ನಿನ್ನೆ ಬೆಳಗ್ಗಿನಿಂದ ಸಂಜೆಯವರೆಗೆ ಅವ್ರು ಹೀಗೆ ಮಾಡಿದ್ದಾರೆ, ಇವ್ರು ಹೀಗೆ ಮಾಡಿದ್ದಾರೆ ಅಂತ ಭ್ರಷ್ಟಾಚಾರದ ಉದ್ದುದ್ದ ಲೇಖನಗಳನ್ನು, ಭ್ರಷ್ಟಾಚಾರದ ಉದ್ದುದ್ದ ಸಮಸ್ಯೆಗಳನ್ನು ಹೇಳಿದವ. ಇವತ್ತು ರಾಜ ಕ್ಷಮಿಸ್ಬೇಕಪ್ಪ ಸುತ್ತಮುತ್ತಲಿದ್ದವರನ್ನು ಅಂತ್ಯ. ಬ್ರಾಹ್ಮಣ ಪ್ರತಿಜಾನೇತೆ ಪ್ರಬ್ರೂಹಿ ಯದಿ ಹೆಚ್ಚಸಿ ಕರಿಷ್ಯಾಮಿ ಹಿತೇ ವಾಕ್ಯಂ ಯನ್ಮಾಂ ವಿಪ್ರವಕ್ಷ್ಯಸಿ. ಅದರಿಂದ ಬ್ರಾಹ್ಮಣ, ನನ್ನ ಆಣೆ ಇಟ್ಟು ಹೇಳ್ತೇನೆ, ನಿನ್ನ ಮಾತನ್ನ ಕೇಳ್ತೇನೆ, ಹೇಳು ಏನು ಮಾಡಬೇಕು ಅಂತ. ಮುನಿಹಿ ವಿದ್ವಾನ್ ನಯಾನಪಾಯಾನ್ಶ್ಚ ಭಯಾಕ್ಷಾತೃನ್ ಭಯಾನಿ ಚ ಭಕ್ತ್ಯಾ ವೃತ್ತಿಂ ತಮಾಖ್ಯಾತುಂ ಭವತೋಂತಿಕಮಾಗತಃ. ವಿದ್ವಾನ್ ನಯಾನ್ ಅಪಾಯಾನ್ಶ್ಚ. ನಾನು ನನ್ನ ಕಥೆ ಹೇಳ್ಕೋಬೇಕು ಮೊದಲು. ಏನು ಅಂತ ಹೇಳ್ತೇನೆ ಕೇಳು. ಗುಟ್ಟಾಗಿ ಇರಲಿ ಇದು, ದಯವಿಟ್ಟು ಇದನ್ನು ಗಾಳಿಗೆ ಹಿಡಿಬೇಡ, ಗುಟ್ಟಾಗಿ ಇರಲಿ. ಏನು? ನಮ್ಮ ಗುರುಗಳು ನಯಾನ್ ಅಪಾಯಾನ್ಶ್ಚ ವಿದ್ವಾನ್, ಏನು ಮಾಡಬೇಕು ಅಂತ ಗೊತ್ತು, ಈ ನೀತಿಯಲ್ಲಿ ಇದ್ರೆ ಏನು ಅಪಾಯ ಬರುತ್ತೆ ಅಂತ ಗೊತ್ತು. ಭಯಾಕ್ಷಾತೃನ್ ಭಯಾನಿಚ, ಭಯವನ್ನ ಹೇಳುವವರ ಬಗ್ಗೆ ಗೊತ್ತು, ಭಯದ ಬಗೆಗೂ ಗೊತ್ತು. ಭಕ್ತ್ಯಾ ವೃತ್ತಿಂ ತಮಾಖ್ಯಾತುಂ ಭವತೋಂತಿಕಮಾಗತಃ. ಭಕ್ತಿಯಿಂದ ಅಂದ್ರೆ, ಭಕ್ತಿ ಅಂದ್ರೆ ನಿನ್ನ ಬಳಿ ಬಂದು ವೃತ್ತಿ, ಈ ಬದುಕಿನ ಬಗೆಗೆ ಹೇಳಲಿಕ್ಕೆ, ಎಲ್ಲರ ನಡೆಯ ಬಗ್ಗೆ ಹೇಳಲಿಕ್ಕೆ ನಿನ್ನ ಹತ್ತಿರ ಬಂದೆ. ಪ್ರಾಗೇ ವೋಕ್ತಂತು ದೋಷಾಯ ಆಚಾರ್ಯೈ ನೃಪಸೇವನಂ ಆಗತೆ ಕುಗತಿರ್ಹೇಷ ಯಾರಾಜ್ಞಾತಃ ಜೀವಿಕಾ. ನಮ್ಮ ಗುರುಗಳು ಹೇಳಿದ್ರು, ಮಗನೇ, ರಾಜಸೇವೆ ಅಂತನ್ನೋದು ಬಹಳ ಅಪಾಯಕಾರಿ ಕಣೋ. ಆಗತೆ ಕುಗತಿರ್ಹೇಷ ಯಾರಾಜ್ಞಾತಃ ಜೀವಿಕಾ. ಆಗತೆ ಕುಗತಿ, ಖಂಡಿತ ಬರೋದ್ರಿಂದ ನಿನಗೆ ಒಳ್ಳೇದಾಗೋದೇ ಇಲ್ಲ ಅಂತ ನಮ್ಮ ಗುರುಗಳು ನನಗೆ ಹೇಳಿದ್ರು. ಆಶಿ ವಿಶೇಷ ತಸ್ಯಾಹು ಸಂಗಮಂ ಯಸ್ಯ ರಾಜಭಿಃ ಬಹುಮಿತ್ರಾಶ್ಚ ರಾಜಾನೋ ಬಹ್ವಮಿತ್ರಾಸ್ತಥೈವ ಚ. ಹಾವಿನ ಜೊತೆಗೆ ಸರಸ ಅಂದ್ರು ರಾಜರ ಜೊತೆಗಿರೋದು. ರಾಜರಿಗೆ ಬಹಳ ಮಿತ್ರರು ಇರ್ತಾರೆ, ಬಹಳ ಅಮಿತ್ರರು ಇರ್ತಾರೆ. ತೇಭ್ಯ ಸರ್ವೇಭ್ಯಯೇವಾಹು ಭಯಂ ರಾಜೋಪಸೇವಿನಾಂ. ರಾಜರ ಬಳಿ ಬಂದವರಿಗೆ ರಾಜರ ಶತ್ರುಗಳಿಂದಲೂ ಭಯ, ರಾಜರ ಮಿತ್ರರಿಂದಲೂ ಭಯ, ಎರಡೂ ಕಡೆಯಿಂದ ಭಯ. ಒಂದು ರೀತಿ ಗರಗಸ ಇದ್ದ ಹಾಗೆ, ಮುಂದೆ ಹೋದ್ರೂ ಕೊಯ್ಯತ್ತೆ, ಹಿಂದೆ ಹೋದ್ರೂ ಕೊಯ್ಯತ್ತೆ. ತೇಭ್ಯ ಸರ್ವೇಭ್ಯಯೇವಾಹು ಭಯಂ ರಾಜೋಪಸೇವಿನಾಂ ತಥಾಶ್ಚ ರಾಜತೋ ರಾಜನ್ ಮುಹೂರ್ತಾದಾಗತಂ ಭಯಂ. ಅದರಿಂದಾಗಿ ತಸ್ಯಾಶ್ಚ ರಾಜತೋ ರಾಜನ್ ಮುಹೂರ್ತಾತ್ ಆಗತಂ ಭಯಂ. ನೋಡಿ, ನಿನ್ನ ಕಡೆಯಿಂದ ನಿನ್ನ ಸ್ನೇಹ ಮಾಡಿದ್ರಿಂದ ನನಗೆಂಥ ಭಯ ಬಂತು. ಆ ಕಾಗೆ ಜಾಗದಲ್ಲಿ ನಾನಿದ್ದಿದ್ರೆ ಏನಾಗಿರೋದೀಗ? ನೈಕಾಂತೇನ ಪ್ರಮಾದೋ ಹಿ ಶಕ್ಯ ಕರ್ತುಂ ಮಹೀಪತೌ ನತು ಪ್ರಮಾದ ಕರ್ತವ್ಯ ಕಥಂಚಿತ್ ಭೂತಿಮಿಚ್ಛತ. ರಾಜನ ಎದುರುಗಡೆ ಮೈ ಮರೆಯದೇ ಇರಬೇಕು, ಅಪ್ರಮಾದ, ಒಂದು ಚೂರೂ ಮೈ ಮರಿಬಾರದು. ಆದರೆ ಎಷ್ಟಂತ ಎಚ್ಚರದಲ್ಲಿರ್ಲಿಕ್ಕಾಗತ್ತೆ? ಒಂದು ಸ್ವಲ್ಪ ಬಾಯಿ ತಪ್ಪೋದಿಲ್ವಾ? ಒಂದು ಸ್ವಲ್ಪವಾದರೂ ನಡತೆ ತಪ್ಪಲ್ವಾ? ಸ್ವಲ್ಪವಾದರೂ ಸಲಿಗೆ ಬರಲ್ವಾ? ಸ್ವಲ್ಪ ಶಿಷ್ಟಾಚಾರದೊಂದಿಗೆ ಇಲ್ಲದೆ ಹೋದ್ರು ಅದನ್ನೇ ಇಟ್ಟುಕೊಂಡು ರಾಜರ ಜೊತೆಗೆ ಏನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೇ ಪ್ರೋಟೋಕಾಲ್ ಅನ್ನ ಅವನು ಫಾಲೋ ಮಾಡಲಿ, ಯಾವುದೋ ಒಂದು ದಿವಸ ಒಂದು ತಪ್ಪೇ ತಪ್ತಾನೆ. ಅದರಿಂದಾಗಿ ಅದೆಲ್ಲ ದೊಡ್ಡ ಸಂಗತಿ ಅಲ್ಲ. ಪ್ರಮಾದಾತ್ ಸ್ಖಲತೆ ನತು ಪ್ರಮಾದ ಕರ್ತವ್ಯ ಪ್ರಮಾದಾತ್ ಸ್ಖಲತೆ ಬುದ್ಧಿ ಸ್ಖಲತೋ ನಾಸ್ತಿ ಜೀವಿತಂ ಅಗ್ನಿಂ ದೀಪ್ತಮುಪಾಸೀತ ರಾಜಾನಮುಪಶಕ್ಷಿತಃ. ಮೈ ಮರೆವು ಬಂದೇ ಬರುತ್ತೆ, ಮನುಷ್ಯ ಸಹಜವಾದದ್ದು.
ಆ ಮೈಮರವಿನಿಂದ ಯಾವುದೋ ಒಂದು ದಿವಸ ಬಂದದ್ದನ್ನ ರಾಜನಿಗೆ ಅಪಚಾರ ಅಂತ ಬಿಂಬಿಸ್ತಾರೆ. ಅದರಿಂದಾಗಿ ರಾಜ ಅಂದರೆ ಉರಿದುರಿಯುವ ಬೆಂಕಿ. ಮೈ ಮರೆತು ಕೈ ಹಾಕಿದ್ರೂ ಸುಡುತ್ತೆ, ಮೈ ಮರೆಯದೆ ಎಚ್ಚರದಿಂದ ಕೈ ಹಾಕಿದ್ರೂ ಸುಡುತ್ತೆ. ಆಶಿ ವಿಷಮಿವ ಕ್ರುದ್ಧಂ ಪ್ರಭುಂ ಪ್ರಾಣಧನೇಶ್ವರಂ ಯತ್ನೇನೋಪಚರನ್ ನಿತ್ಯಂ ನಾಹಮಸ್ಮೀತಿ ಮಾನವಃ. ಹಾವಿನ ಜೊತೆ ಸರಸ ಆಡುವಾಗ ನಾನು ಬದುಕಿಲ್ಲ, ಸಾಯೋದು ಗ್ಯಾರಂಟಿ ಅಂತ ತೀರ್ಮಾನ ಮಾಡಿಬಿಡ್ಬೇಕು. ಆ ರೀತಿ ರಾಜರ ಜೊತೆ ಕೆಲಸ ಮಾಡಬೇಕಾದ್ರೆ ನಾನಿಲ್ಲ, ಇವತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಬರ್ತೇನೆ ಅಂತ ಖಾತ್ರಿ ಇಲ್ಲ ಅಂತಾನೆ ಹೋಗಬೇಕು. ದುರ್ವ್ಯಾಹೃತಾತ್ ಶಂಕಮಾನಃ ದುಸ್ಥಿತಾತ್ ದುರನುಷ್ಠಿತಾತ್ ದುರಾಸಾದಾತ್ ದುರ್ವೃಜಿನಾತ್ ಇಂಗಿತಾಧ್ಯಾಯಿತಾದಪಿ ದೇವತೇವಚ ಸರ್ವಾರ್ಥಾನ್ ಕುರಿಯಾದ್ ರಾಜ ವಿನಿರ್ದಹೇತ್. ನೋಡು, ದುರ್ವ್ಯಾಹೃತಾತ್ ಕೆಟ್ಟ ನುಡಿಯಿಂದ ಬೆದರಿ, ಕೆಟ್ಟ ನಡೆಯಿಂದ ಬೆದರಿ, ಕೆಟ್ಟ ಆಚಾರದಿಂದ ಬೆದರಿ, ದುರಾಸದಾತ್ ದುರ್ವೃಜಿನಾತ್. ಓಹೋ, ಒಂದು ಸ್ವಲ್ಪ ಸೇವೆ ಮಾಡೋದು ಕೆಟ್ಟದಾದ್ರೆ, ನಾವು ಮಾಡಿದ್ದು ತೀವ್ರ ಪಾಪ ಅಂತಾದ್ರೆ, ನಮ್ಮ ಇಂಗಿತ, ನಮ್ದು ಇಂಟೆನ್ಷನ್ನೇ ಇರಲ್ಲ, ನಮ್ಮ ದೇಹ ಭಾಷೆ ಆಗಿತ್ತು ಅಂತಂದ್ರೆ ಏನೋ ಒಂದು ಕಡೆ ಆರಾಮವಾಗಿ ನಿರುಂಬಳವಾಗಿ ವಿಚಾರ ಮಾಡಲಿಕ್ಕೆ ಆಗಲ್ಲ. ರಾಜನ ಎದುರುಗಡೆ ಇದ್ದಾಗ ನಮ್ಮ ಪಾಡಿಗೆ ನಾವಿರ್ಲಿಕ್ಕಾಗಲ್ಲ. ಅದು ಸಾಮಾನ್ಯವಾಗಿ ಕವಿಗಳಿಗೆ ಬಹಳ ಅನ್ಯಮನಸ್ಕತೆ ಇರುತ್ತೆ. ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲೋ ತೇಲಿ ಹೋಗ್ತಾ ಇರ್ತಾರೆ. ಇವತ್ತು ಹೇಳ್ತಾ ಇರುವ ನನಗೂ ಕೂಡ ಅದುಂಟು. ನಮ್ಮ ತಂದೆಯವರಲ್ಲೂ ಅದನ್ನು ನೋಡಿದ್ದೇನೆ, ನನ್ನ ತಮ್ಮನಲ್ಲೂ ಅದನ್ನು ನೋಡಿದ್ದೇನೆ. ಎಲ್ಲೋ ಇರ್ತೀವಿ. ಈಗ ಸ್ವಲ್ಪ ಕಡಿಮೆ ಆಗಿದೆ ನನ್ನದು, ಇಲ್ಲ ಅಂದರೆ ಬಹಳ ಕಷ್ಟ. ನನಗೆ ಒಂದು ಸರ್ತಿ ಏನಾಗಿತ್ತು ಅಂದರೆ, ಗಾಢವಾಗಿ ಅಶ್ವಮೇಧಿಕ ಪರ್ವ ಓದ್ಬಿಟ್ಟಿದ್ದೀನಿ, ಅದೇ ತಲೆನಲ್ಲಿ ಸುತ್ತುತ್ತಾ ಇದೆ. ನಮ್ಮ ಪ್ರೊಫೆಸರ್ ಒಬ್ಬರು ಬಂದರು ಎದುರುಗಡೆ, ಅವರಿಗೆ ಕನ್ನಡಕ ಹಾಕಿದ್ರು. ನನಗೆ ಧೃತರಾಷ್ಟ್ರನ ಬಗ್ಗೆನೇ ಬಂದು ಬೇರೆ ಮಾತೇ ಬರ್ತಾ ಇಲ್ಲ, ಧೃತರಾಷ್ಟ್ರನ ಸಂಬೋಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರ ದಯೆಯಿಂದ ಅದನ್ನ ಹೇಗೋ ಕಂಟ್ರೋಲ್ ಮಾಡ್ಕೊಂಡಿದ್ದಾಯ್ತು. ನನಗೆ ಅದು ನೆನಪಾಗತ್ತೆ. ಅದರಿಂದಾಗಿ ಒಬ್ಬ ರಾಜನ ಬಳಿಯಲ್ಲಿ ಅಪ್ರಮಾದದಿಂದ ಇರಬೇಕು, ಅಪ್ರಮಾದ ಟು ದ ಕೋರ್. ಪ್ರಮಾದ ಇರಲೇಬಾರ್ದು, ಯಾರಿಗಿರ್ಲಿಕ್ಕಾಗತ್ತೆ ಹಾಗೆ? ಅಷ್ಟು ಮೈ ಮರಿಬಾರದು, ಅಷ್ಟು ಸಲಿಗೆಯನ್ನ ವ್ಯಕ್ತಪಡಿಸಬಾರದು. ನಮ್ಮ ಕೈಲಂತೂ ಸಾಧ್ಯ ಇಲ್ಲ. ನಾವು ಸಲುಗೆಯನ್ನ ಮಾಡಿ, ನಮ್ಮ ಸ್ವಾಮಿಗಳ ಹತ್ರನೂ ನಾನು ಸಲುಗೆಯಿಂದ ಕೆಲವೊಮ್ಮೆ ಮಾತನಾಡಿಬಿಟ್ಟಿರ್ತೇನೆ. ಮಾತನಾಡೇ ಆದ್ಮೇಲೆ ಅಯ್ಯೋ ಹೀಗೆ ಮಾತನಾಡಬಾರ್ದಿತ್ತು ಅಂತ ಆದರೆ ಬಂದ್ಬಿಟ್ಟಿರತ್ತೆ. ಅದರಿಂದಾಗಿ ವೈಶ್ವಾನರ ಇವ ಕ್ರುದ್ಧ ದೇವತೇವ ಹಿತರವಾರ್ಥಾನ್. ದೇವತೆಯಂತೆ ಎಲ್ಲವನ್ನು ನೀಡಬಲ್ಲ, ಆದರೆ ಮುನಿದರೆ ಎಲ್ಲವನ್ನ ಕಸಿಯಬಲ್ಲ ದೇವತೆಯಂತೆ. ರಾಜ ಅನ್ನೋನು ದೇವತೆಯ ತರಹ. ವೈಶ್ವಾನರ ಇವ ಕ್ರುದ್ಧ ಸಮೂಲಮಪಿ ನಿರ್ದಹೇತ್. ಬೆಂಕಿ ನಮ್ಮ ಬುಡಕ್ಕೆ ಬಂದರೆ ಎಲ್ಲ ಸುಟ್ಟು ಬಿಡುತ್ತೆ. ಬೆಂಕಿಗೆ ನಮ್ಮವನು ಅವರು ಅಂತ ಏನಿಲ್ಲ. ದೇವತೆಗಳಿಗೆ ಇಂಥವ್ರಿಗೆ ಕೊಡಬಾರದು ಅಂತ ಇಲ್ಲ. ರಾಜರು ಎರಡೂ ತರಹ ಇರ್ತಾರೆ. ಇತಿ ರಾಜನ್ ಪ್ರಾಹಯಚ್ಚ ವರ್ತತೆ ಚ ತಥೈವ ತತ್ ಅತ ಭೂಯಾಂತಮೇವಾರ್ಥಂ ಕರಿಷ್ಯಾಮಿ ಪುನಃ ಪುನಃ. ವಸ್ತುತಃ ನಮ್ಮ ಗುರುಗಳು ಇದು ಹೇಳಿದ್ರು, ಇದು ಸತ್ಯ ಸತ್ಯ ಸತ್ಯ. ದದಾತ್ಯಸ್ಮದ್ವಿಧೋ ಮಾತ್ಯೋ ಬುದ್ಧಿ ಸಾಹಾಯ್ಯಮಾಪದಿ ವಾಯಸಸ್ತ್ವೇವ ಮೇ ರಾಜನ್ ಅಂತಕಾಯಾಭಿಸಂಹಿತಃ. ನನ್ನಂಥವನು ಆಪತ್ತು ಬಂದಾಗ ಮಾತ್ರ ಒಳ್ಳೆಯದನ್ನು ಹೇಳಬೇಕಾಗತ್ತೆ. ನಾರ್ಮಲ್ ಆಪತ್ತು ಬರದೇ ಇರಬೇಕಾದ್ರೇನೂ ಕೂಡ ಒಳ್ಳೆಯದನ್ನು ಹೇಳಿ ಪ್ರಯೋಜನ ಇಲ್ಲ. ಯಾಕೆಂದರೆ ಅಷ್ಟು ಬೇಕಿರಲ್ಲ. ಯಾಕೆಂದರೆ ನಾವು ಹೇಳೋದ್ರಿಂದ ಜಗತ್ತು ಬಹಳ ಸುಭಿಕ್ಷವಾಗಿರುತ್ತೆ ಅಂತ ನಮ್ಮ ಭ್ರಮೆ ಇರುತ್ತೆ. ಆಪತ್ತು ಬಂದಾಗ ನೀವು ಹೇಳದೇನೆ ಅದು ಒಂದೋ ಬರುತ್ತೆ, ನಿಮ್ಮನ್ನು ಅವ್ರು ಕೇಳ್ಕೊಂಡು ಬರ್ತಾರೆ.
ಅದರಿಂದಾಗಿ ನಾನು ಅಮಾತ್ಯನಾಗಲಿಕ್ಕೆ ಯೋಗ್ಯ ಯಾವಾಗ ಆಪತ್ತಿನಲ್ಲಿ ನನ್ನ ಸಲಹೆ ಕೇಳಲಿಕ್ಕೆ ಬಂದಾಗ. ನೋಡಿ, ವಾಯಸಸ್ತ್ವೇವ ಮೇ ರಾಜನ್ ಅಂತಕಾಯಾಭಿಸಂಹಿತ. ಇಲ್ಲ ಅಂದರೆ ನನ್ನ ಕಾಗೆಯ ತರಹ ನಾನು ಸತ್ತೋಗ್ತೇನೆ. ನಚ ಮೇತ್ರ ಭವಾನ್ ಭಕ್ತೋ ನಚ ಯೇಷಾಂ ಭವಾನ್ ಪ್ರಿಯ ಹಿತಾಹಿತಾನಸ್ತು ಬುದ್ಧೇಥಾ ಮಾ ಪರೋಕ್ಷಮತಿರ್ಭವಾಂ. ನನ್ನಲ್ಲಿ ನಿನಗೆ ವಿಶೇಷ ಭಕ್ತಿ ಏನೂ ಇಲ್ಲ. ನೀನು ಯಾರನ್ನ ಪ್ರಿಯ ಅಂತ ಅಂದುಕೊಂಡಿದ್ಯೋ ಅವರೆಲ್ಲರೂ ಪ್ರಿಯರೂ ಅಲ್ಲ. ನನ್ನನ್ನು ಪ್ರೀತಿಸ್ತಾರೆ ಅಂತ ಯಾರನ್ನು ಅಂದ್ಕೊಂಡಿದ್ಯೋ ಅವರು ನಿನ್ನನ್ನು ಉತ್ಕಟವಾಗಿ ಪ್ರೀತಿಸ್ತಾನೂ ಇಲ್ಲ. ಅದರಿಂದಾಗಿ ಹಿತರು ಯಾರು ಅಹಿತರು ಯಾರು ಅಂತ ತಿಳಿ. ಹಿತಾಹಿತಾನಸ್ತು ಬುದ್ಧೇಥಾಹ ಮಾ ಪರೋಕ್ಷ ಮತಿರ್ಭವ. ನೀನೇ ಪ್ರತಿಯೊಂದನ್ನು ಎಚ್ಚರದಿಂದ ಕಾಣು. ಯೇ ತ್ವಾದಾನ ಪರಾಯೇ ಚ ವಸಂತಿ ಭವತೋ ಗೃಹೇ ಅಭೂತಿ ಕಾಮ ಭೂತಾನಾಂ ತಾದೃಶೈರ್ಮೇತಿ ಸಂಹಿತಃ. ಯಾರು ನಿನ್ನಿಂದ ಎಲ್ಲವನ್ನ ಪಡ್ಕೊಳ್ತಾ ಇರ್ತಾರೆ, ನಿನ್ನ ಮನೆಯಲ್ಲಿಯೇ ವಾಸ ಮಾಡ್ತಾರೆ, ನಿನ್ನ ಸಂಪತ್ತನ್ನು ಬಯಸೋದಿಲ್ಲ, ಅಂಥವರಿಂದ ಈ ಕಾಗೆ ಸತ್ತಿದೆ, ನೆನಪಿರಲಿ. ನಿನಗೆ ಅತ್ಯಂತ ಆಪ್ತರಾದವರೇ ಹೊಡೆದಿರೋದು. ಯೋ ವಾ ತವ ವಿನಾಚೇನ ರಾಜ್ಯಮಿಚ್ಛತ್ಯನಂತರಂ ಅಂತರೈರಭಿಸಂಧಾಯ ರಾಜ್ಞ ಸಿದ್ಧಂತಿ ಚಾನ್ಯಥಾ. ನಿನ್ನ ಸಾವಿನಿಂದ ರಾಜ್ಯವನ್ನು ಪಡೆಯುವವರು ಯಾರು ಅನ್ನೋದನ್ನು ಯೋಚನೆ ಮಾಡು. ಅವರ ಜೊತೆಗೆ ಕೈ ಜೋಡಿಸುವವರು ಯಾರು ಅಂತ ಹೇಳಿ ತಿಳ್ಕೊಂಡ್ಬಿಡು. ಅದು ಪ್ರಧಾನ, ಉಳಿದದ್ದೆಲ್ಲ ಅಪ್ರಧಾನ. ತೇಷಾಮಹಂ ಭಯಾದ್ರಾಜನ್ ಗಮಿಷ್ಯಾಮ್ಯನ್ಯಮಾಶ್ರಮಂ ತೈರ್ಹಿಮೇ ಸಂಧಿತೋ ಬಾಣಃ ಕಾಕೆ ನಿಪತಿತ ಪ್ರಭೋ. ನನ್ನ ಭಯದಿಂದ ಅವರು ಬಾಣ ಬಿಟ್ಟದ್ದು, ನನ್ನ ಬದಲು ಸತ್ತಿದ್ದು ಕಾಗೆ. ಅವ್ರಿಗೆ ಗೊತ್ತಿದ್ದಿದ್ರೆ ವೆಂಟ್ರಲೋಕ್ವಿಸ್ಟ್ ನಾನು ಕಾಗೆಯ ಲಿಪ್ ಮೂಮೆಂಟ್ಗೆ ತಕ್ಕ ಹಾಗೆ ನಾನು ಹೇಳ್ತೇನೆ ಅಂತ ನನಗೆ ಬಾಣ ಹುಡ್ತಾ ಇದ್ರು ಅವರು. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಹಾಗೆ ಮಾಡಬೇಡ ಕಣೋ, ಯಾವ್ದಾರ ನೆಪ ಇಟ್ಕೊಂಡು ಹೋಗು ಅಂತ. ಬಂದೆ, ಬಚಾವಾದೆ. ತೇಷಾಮಹಂ ಭವಿತ್, ಅವರೆಲ್ಲರ ಭಯದಿಂದ ನಾನು ಬೇರೆ ಆಶ್ರಮಕ್ಕೆ ಹೋಗ್ತೇನೆ. ಛದ್ಮನ ಮಮ ಕಾಕಶ್ಚ ಗಮಿತೋ ಯಮತಾದನಂ ದೃಷ್ಟಂ ಹೇತನ್ಮಯಾ ರಾಜನ್ ಪುರಾ ದೀರ್ಘೇಣ ಚಕ್ಷುಷ. ನನಗೆ ಮೊದಲೇ ಗೊತ್ತಿತ್ತು ಕಾಗೆಯನ್ನು ಇಟ್ಕೊಂಡು ಹೋಗದೆ ಹೋದ್ರೆ ನನ್ನ ನೋಡಿತಾರೆ ಅಂತ. ನಾನು ಸೀದಾ ಬಂದ್ಬಿಡ್ಬೋದಿತ್ತು. ಕಾಗೆಯನ್ನು ಪಂಜರದಲ್ಲಿ ಇಟ್ಕೊಂಡ್ಬಂದು ನಿಮಿಷಕ್ಕೊಮ್ಮೆ ಕಾಗೆಯನ್ನು ಕಿವಿ ಹತ್ರ ತಗೊಂಡು ಓ ಹೌದಾ ಅಂತ ನಾನು ಹೇಳಲಿಕ್ಕೆ ಶುರು ಮಾಡಿದಾಗ ಬಚಾವ್. ಬಹುನಕ್ರ ಝಷಗ್ರಾಹಾಂ ತಿಮಿಂಗಿಲ ಗಣಾಯುತಾಂ ಕಾಕೇನ ಬಾಲಿತೇನೇಮಾಂ ಅತಾರ್ಷ ಮಹಮಾಪಗಾಂ. ಬಹಳ ಕ್ರೂರಿಗಳಾದ ರಾಜಭಟರೆಂಬ ಮೊಸಳೆಗಳಿರುವ, ಮಂತ್ರಿಗಳೆಂಬ ತಿಮಿಂಗಿಲಗಳಿಂದ ಕೂಡಿರುವ ಈ ಆಪತ್ತು ಎನ್ನುವ ಕಡಲನ್ನ ಪುಟ್ಟ ಕಾಗೆ ಇಟ್ಕೊಂಡು ದಾಟ್ಬಿಟ್ಟೆ ಕಣಪ್ಪ ನಾನು. ಪಾಪ ನನ್ನ ಬದಲು ಕಾಗೆ ಸತ್ತೋಯ್ತು. ಸ್ಥಾಣ್ವಶ್ಮ ಕಂಟಕವತೀಂ ವ್ಯಾಘ್ರ ಸಿಂಹ ಗಜಾಕುಲಾಂ ದುರಾಸದಾಂ ದುರಾಧರ್ಚಾಂ ಗುಹಾಂ ಹೈಮವತೀಮಿವಾಂ. ಮೋಟು ಮರ, ಉರುಟಾದ ಕಲ್ಲು, ಚೂಪಾದ ಮುಳ್ಳು, ಹುಲಿ, ಸಿಂಹ, ಆನೆ ಇವುಗಳಿಂದ ಕೂಡಿರುವ ಹಿಮಾಲಯದ ಗುಹೆಯನ್ನ ಆರಾಮವಾಗಿ ದಾಟಿದಂತೆ ಒಂದು ಕಾಗೆಯಿಂದ ನಾನು ಈ ಆಪತ್ತನ್ನು ದಾಟಿಬಿಟ್ಟೆ. ಅಗ್ನಿನಾ ತಾಮಸಂ ದುರ್ಗಂ ನೌಭಿರಾಪ್ಯಂ ಚ ಗಮ್ಯತೆ ರಾಜದುರ್ಗಾವತರಣೆ ನೋಪಾಯಂ ಪಂಡಿತಾ ವಿದುಹು. ಬೆಂಕಿಯ ಜೊತೆಗೂಡಿ ಕತ್ತಲ ದುರ್ಗವನ್ನು ದಾಟಬೇಕು. ಕಗ್ಗತ್ತಲ ಒಂದು ದುರ್ಗವನ್ನ ಬೆಂಕಿಯ ಜೊತೆಗೆ ದಾಟಬೇಕು. ನೌಭಿರಾಪ್ಯಂಚ ಗಮ್ಯತೆ. ಕೆಲವೊಮ್ಮೆ ದಟ್ಟವಾದ ಗುಹೆಯ ಒಳಗಡೆ ಹರಿಯುವ ನೀರನ್ನ ದೋಣಿಯಿಂದ ದಾಟಬೇಕಾಗ್ತದೆ. ಗುಹೆಯ ಒಳಗಡೆ ನೀರಿರುತ್ತೆ, ಅದು ನೀರು ಒಂದು ಸ್ವಲ್ಪ ಅಜ್ಞಾತವಾಗಿ ಸಾಗಿ ಮತ್ತೆ ಇನ್ನೆಲ್ಲೋ ಒಂದು ಕಡೆ ಜಾಯಿನ್ ಆಗುತ್ತೆ. ಅಂತಹ ಜಾಗಗಳು ಇವೆ, ಅದನ್ನು ಹೇಳೋದು. ರಾಜದುರ್ಗಾವತರಣೆ, ಅಲ್ಲಾದರೂ ಉಪಾಯಗಳುಂಟು, ಪ್ರಾಕೃತಿಕ ಅಪಾಯಗಳನ್ನು ಎದುರಿಸಬಹುದು. ಆದರೆ ರಾಜದುರ್ಗಾವತರಣೆ ನೋಪಾಯಂ ಪಂಡಿತಾ ವಿದುಹು. ಈ ರಾಜನ ಕೋಟೆಯ ಒಳಗಡೆ
ಬದುಕಿ ಬರಲಿಕ್ಕೆ ಏನು ಮುಂಜಾಗ್ರತೆ ತಗೊಳ್ಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆ ಹೋದವ ಗ್ಯಾರಂಟಿ ಬದುಕಬಹುದು, ಸಾಯಬಹುದು, ಯಾರಿಗೂ ಗೊತ್ತು. ಗಹನಂ ಭವತೋ ರಾಜ್ಯಂ ಅಂಧಕಾರಂ ತಮೋವೃತಂ ನೇಹ ವಿಶ್ವಸಿತುಂ ಶಕ್ಯಂ ಭವತಾಪಿ ಕುತೋ ಮಯಾ. ನಿನ್ನ ರಾಜ್ಯ ಅಂತೂ ಬಹಳ ಗಹನ ಅಪ್ಪ, ಅಂಧಕಾರ. ಇಲ್ಲಿ ನೀನೂ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಲಾಗಕ್ಕೆ. ರಾಜನಾಗಿ ನೀನೇ ದಾಟ್ಲಿಕ್ಕಾಗಲ್ಲ, ಇನ್ನು ಒಬ್ಬ ಮಹರ್ಷಿಯಾಗಿ, ಒಬ್ಬ ಋಷಿಯಾಗಿ, ಜಿಜ್ಞಾಸುವಾಗಿ ನನಗೆ ದಾಟ್ಲಿಕ್ಕಾಗತ್ತಾ ಅಂತ. ನಮ್ಮ ದಿಲೀಪ್ ರತ್ನಾಕರ್ ಅವರು ಒಂದು ವಿಚಾರ, ಜಯಪುರದ ಅರಮನೆಯ ದ್ವಾರದಲ್ಲಿ ರಾಜಭಟರ ಜೀವ ಉಳಿಸುವ ಗಣಪತಿಯ ಗುಡಿ ಇದೆ, ಅಲ್ಲಿ ನಮಸ್ಕಾರ ಮಾಡಿದ್ರೆ ಸಂಜೆ ಬದುಕಿ ಬರ್ತಾರೆ ಬೆಳಗ್ಗೆ ಅಂತ. ನಿಮಗೆ ಇನ್ನೊಂದು ಸಂಗತಿ ಹೇಳಬೇಕು. ಅದೇ ಜಯಪುರದಲ್ಲಿ ಜಯಸಿಂಹನ ಹತ್ತಿರದ ಒಬ್ಬ ಸಂಬಂಧಿ ಇದ್ದ. ಅವನ ಹೆಸರು ಮಾಧವ ಸಿಂಹ ಅಂತನೋ ಏನೋ. ಅವನು ಖಗೋಳದಲ್ಲಿ ಎತ್ತರದ ಸಾಧನೆ ಮಾಡಿದ್ದ, ಯಾವಾಗಲೂ ಆಕಾಶ ನೋಡ್ಕೊಂಡು ಕೂಡ್ತಾ ಇದ್ದ. ಬರಿಗಣ್ಣಿನಿಂದ ಇವರೆಲ್ಲ ಏನು ಟ್ರಿಗ್ನೋಮೆಟ್ರಿಯ ಮೂಲಕ ಅಳೆದು ಪರ್ವತಗಳ ಎತ್ತರವನ್ನೆಲ್ಲ ಹೇಳ್ತಾರಲ್ಲ, ಅವನು ಬರಿಗಣ್ಣಿನಿಂದ ಹೇಳ್ಬಿಡ್ತಾ ಇದ್ದ. ಅಂತಹ ಒಬ್ಬ ಪರಮ ಮೇಧಾವಿ. ಅವನಿಗೆ ಬರ್ತಾ ಇದ್ದದ್ದು ಹಿಂದಿ, ಅವಧಿ, ಸಂಸ್ಕೃತ. ಬ್ರಿಟಿಷರು ಅಚ್ಚರಿಪಟ್ಟಿದ್ರು ಅವನ ಪ್ರಜ್ಞಾವಂತಿಕೆಗೆ. ಅವನಿಗೆ ಏನಾಯಿತು, ಅವನು ಯಾವಾಗಲೂ ಆಕಾಶ ನೋಡ್ತಾ ಇರೋದು ನೋಡಿ, ಅಯ್ಯೋ ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾನೆ ಅಂತ ಅವನು ಕೊಂದುಬಿಟ್ರು ರೀ. ಒಬ್ಬ ನಿಷ್ಪಕ್ಷವಾಗಿ ಸಬ್ಜೆಕ್ಟಿನ ಆಳಕ್ಕೆ ಹೋಗಬೇಕು ಅಂತ ಇರ್ತಾನಲ್ಲ, ಅವನು ಅರ್ಥ ಆಗದೆ ಇರೋದೇ ಕಷ್ಟ ಜನರಿಗೆ. ಯಾಕೆಂದ್ರೆ ಇವ್ರಿಗೆ ಸಬ್ಜೆಕ್ಟಿನ ಆಳ ಹೆಂಗೆ ತಿಳಿತೀರಾ ಅಂದ್ರೆ, ಭಾರಿ ಶಾಲು, ಭಾರಿ ಸನ್ಮಾನ ಇದ್ರೆ ಅವ್ರಿಗೆ ಸಬ್ಜೆಕ್ಟ್ ಗೊತ್ತು ಅಂತ. ಒಬ್ಬ ಸಬ್ಜೆಕ್ಟಿನಲ್ಲಿ ಆಳವಾಗಿ ಹೋಗುವವ ಹೆಂಗ್ ಬೇಕಾದ್ರೆ ಇರಲಿ, ಅದು ನೀವು ಅವನನ್ನು ಪರೀಕ್ಷೆ ಮಾಡಿಯೇ ತಿಳ್ಕೊಳ್ಬೇಕು, ವಿನಃ ಹೊರಗಡೆಯ ವೇಷಭೂಷಣದಿಂದಲ್ಲ. ಅದಂತೂ ಇವರಂತೂ ತೀರಾ ಕಳಪೆಯಾಗಿ ಯೋಚನೆ ಮಾಡ್ತಾರೆ. ಇರಲಿ, ನೆನಪಾಗಿದ್ದು ಹೇಳಿದ್ದು. ಇವನು ಇದನ್ನು ಹೇಳ್ತಾನೆ, ಗಹನಂ ಭವತೋ ರಾಜ್ಯಂ ಅಂಧಕಾರಂ ತಮೋವೃತಂ ಅಥೋ ನಾಯಂ ಶುಭೋ ವಾತಃ ತುಲ್ಯೇ ಸರಸತೈತ್ವ. ಇದಕ್ಕೆ ನಿಂದ ಒಳ್ಳೆಯ ವಾಸ ಅಲ್ಲಪ್ಪ ನಿನ್ನ ರಾಜ್ಯ. ವಧೋ ಹೇವೇಹ ಸುಕೃತೆ, ಒಳ್ಳೇದು ಮಾಡಿದ್ರು ಸಾಯ್ತೇವೆ, ದುಷ್ಕೃತೆ ನೈವತಂ ಚಯ, ಕೆಟ್ಟದ್ದು ಮಾಡಿದ್ರು ಸಾಯ್ತೇವೆ. ಇಂತಹ ರಾಜ್ಯದಲ್ಲಿರ್ಬೇಕೇ. ನ್ಯಾಯತೋ ದುಷ್ಕೃತೆ ಘಾತಃ ಸುಕೃತೆ ಸ್ಯಾತ್ ಕಥಂ ವದಃ ನೇಹಯುಕ್ತಂ ಸ್ಥಿರಂ ಸ್ಥಾತುಂ ಜವೇನೋತ ಮಹಾಬುಧಃ ನಶೇದ್ಬುಧಃ. ನ್ಯಾಯತೋ ದುಷ್ಕೃತೆ ಘಾತಃ, ವಸ್ತುತಃ ಕೆಟ್ಟದ್ದು ಮಾಡಿದ್ರೆ ನ್ಯಾಯದಿಂದ ಸಾಯ್ತೇವೆ, ಒಳ್ಳೇದು ಮಾಡಿದ್ರೆ ಅನ್ಯಾಯದಿಂದ ಸಾಯ್ತೇವೆ. ಅದರಿಂದಾಗಿ ಇಲ್ಲೆಲ್ಲ ಇರಲೇಬಾರದು. ಸೀತಾ ನಾಮ ನದಿ ರಾಜನ್ ಪ್ಲವೋ ಯಸ್ಯಾಂ ನಿಮಜ್ಜತಿ ತಸ್ಯೋಪಮಾಮಿಮಾಂ ಮನ್ಯೆ ವಾಗುರಾಂ ಸರ್ವಘಾತಿನೀಂ. ಸೀತಾ ಅಂತ ಒಂದು ನದಿ ಇದೆ. ಇವ್ರು ಯಾವ ನದಿ ಹೇಳ್ತಾರೋ ಗೊತ್ತಿಲ್ಲ. ಮತ್ತೆ ನೀವು ಶಿವಮೊಗ್ಗದ ಕೆಳಗಡೆ ಇರೋ ಆಗುಂಬೆ ಮೇಲ್ಗಡೆ ಹೋಗ್ತಾ ಬರತಕ್ಕಂತಹ ನದಿ ಅಂತ ಮಾತ್ರ ಅನ್ಕೊಳ್ಬೇಡಿ. ಒಂದು ಸೀತಾ, ಯಾವುದು ಗೊತ್ತಿಲ್ಲ. ಸೀತಾ ನಾಮ ನದಿ ರಾಜನ್, ಅಲ್ಲಿಗೆ ಹೋದ್ರೆ ಖಂಡಿತವಾಗಿ ಪ್ಲವೋ ಯಸ್ಯಾಂ ನಿಮಜ್ಜತಿ, ದೋಣಿ ಮುಳುಗುತ್ತೆ. ಆ ರೀತಿ ನಿನ್ನ ದೇಶದ ಸದ್ಯದ ಪರಿಸ್ಥಿತಿ. ಏನು ಮಾಡಿದ್ರು ಪೆಟ್ಟುತ್ತಾಗತ್ತೆ, ಏನು ಮಾಡಿದ್ರು ಸಾಯ್ತೇವೆ. ಮಧುಪ್ರಪಾತೋ ಹಿ ಭವಾನ್ ಭೋಜನಂ ವಿಷ ಸಂಯುತಂ ಅಸತಾಮಿವತೆ ಭಾವೋ ವರ್ತತೆ ನ ಸತಾಮಿವ. ನೀನು ಹೇಗಿದೆ ಅಂತಂದ್ರೆ ಜೇನು ಪರ್ವತದ ಜೇನು ಹುಟ್ಟಿನ ಕೆಳಗಡೆ ಇರುವ ಅಗಾಧವಾದ ಕಂದರ ಇದ್ದಾಗಿದ್ದಿ, ಅಥವಾ ವಿಷ ಸಂಯುಕ್ತವಾದ ಭೋಜನ. ಅಸತಾಮಿವತೆ ಭಾವೋ, ನಿನ್ನ ಮನೋಭಾವ ಖಂಡಿತ ದುರ್ಜನರ ತರಹ, ಖಂಡಿತ ನಿಂದು ಸಜ್ಜನರ ತರಹ ಇಲ್ಲ. ದುರ್ಜನನಾಗಿ ನಮ್ಮನ್ನು ಟ್ರೀಟ್ ಮಾಡ್ತೀಯ. ದುರ್ಜನರದ್ದು ಹೇಗೆ ಅಂದರೆ, ನಮ್ಮಿಂದ ಉಪಯೋಗಕ್ಕೆ ಬರೋ ತನಕ ನಾವು, ಆಮೇಲೆ ನಮ್ಮ ವಿರುದ್ಧವೇ ಬೇರೆ ದೂರನ್ನು ಕೇಳ್ತಾರೆ. ಬೇರೆಯವರ ಬಗ್ಗೆ ನಮ್ಮ ದೂರನ್ನು ಕೇಳಿದ ಹಾಗೆ ನಮ್ಮ ಬಗ್ಗೆ ಬೇರೆಯವ್ರ ದೂರನ್ನು ಕೇಳ್ತಾರೆ. ಆಶಿ ವಿಷಯ ಪರಿವೃತ ಕೂಪಸ್ತೋಮಸಿ ಪಾರ್ಥಿವ
ದುರ್ಗತೀರ್ಥ ಬೃಹತ್ಕೂಲ ಕಾವೇರಿ ಚೋರ ಸಂವಿತ ನದಿ ಮಧುರ ಪಾನೀಯ ಯಥಾ ರಾಜನ್ಸ್ತಥಾ ಭವಾನ್. ಹಾವುಗಳಿಂದ ತುಂಬಿರುವ ಬಾವಿಯಂತೆ ಇದ್ದೀಯಪ್ಪ ನೀನು, ಅಥವಾ ಡಕಾಯಿತರಿಂದ ಕೂಡಿರುವ ಕಾವೇರಿ ನದಿ ಥರ ಇದೆಯಪ್ಪ ನೀನು. ಒಳ್ಳೆ ನೀರು, ಸಿಹಿಯಾದ ನೀರು, ಆದರೆ ಬರೇ ಕಳ್ಳರು. ಸ್ವಗೃಧ್ರ ಗೋಮಾಯುವೃತೋ ರಾಜಹಂಸ ತಮೋಹ್ಯಸಿ ಯಥಾಶ್ರಿತ್ಯ ಮಹಾವೃಕ್ಷಂ ಕಕ್ಷ ಸಂವರ್ಧತೆ ಮಹಾನ್ ತತಸ್ಥಂ ಸಂವೃಣೋತ್ಯೇವ ತಮತೀತ್ಯ ಚ ವರ್ಧತೆ. ನಾಯಿ, ಆಮೇಲೆ ಹದ್ದು, ನರಿ, ಇವುಗಳಿಂದ ಕೂಡಿರುವ, ಇವುಗಳು ಸುತ್ತುವರೆದಿರುವ ರಾಜಹಂಸರ ತರಹ ಇದ್ದೀಯಯ್ಯ ನೀನು. ಅಥವಾ ಇದೆಲ್ಲ ಹುಲ್ಲು ಗಿಲ್ಲು ಎಲ್ಲ ಇರುತ್ತೆ, ಆ ಹುಲ್ಲೆಲ್ಲ ಕ್ರಮೇಣ ಬೆಳೆದು 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 ಪೊದೆಗಳೆಲ್ಲ ಮತ್ತೆ ದೊಡ್ಡದಾಗಿ ಬೆಳೆದು ಮರವನ್ನೇ ನಾಶ ಮಾಡುವಷ್ಟಿಗೆ ಬಂದ್ಬಿಡುತ್ತೆ. ತೇನೈವ ಅಪೇಂಧನೇನೇಮಂ ದಾವೋ ದಹತಿ ದಾರುಣಃ. ಕಾಳ್ಗಿಚ್ಚು ಬಂದಾಗ ಆ ಸುತ್ತಮುತ್ತಲಿನ ಕಳೆಗಳೆಲ್ಲ ಜೋರಾಗಿ ಸುಟ್ಟು ಮರವನ್ನು ಸುಡಿಸ್ಬಿಡುತ್ತೆ. ತಥೋಪಮಾಹ್ಯಮಾತ್ಯಾಸ್ತೆ ರಾಜನಸ್ತಾನ್ ಪರಿಶೋಧಯ. ನಿನ್ನ ಅಮಾತ್ಯರು ಹಾಗಿದ್ದಾರೆ, ಅವರನ್ನ ಎಚ್ಚರದಿಂದ ನೋಡಿಕೋ. ಭವತೈವ ಕೃತಾ ರಾಜನ್ ಭವತಾ ಪರಿಪಾಲಿತಾ ಭವಂತಂ ಪರ್ಯವಜ್ಞಾಯ ಜಿಘಾಂಸಂತಿ ಭವತ್ಪ್ರಿಯಾನ್. ನೀನೇ ನೇಮಿಸಿಕೊಂಡಿದ್ದು, ನೀನೇ ಪಾಲನೆ ಮಾಡಿದ್ದೀಯ. ನಿನ್ನನ್ನು ತೊರೆದು ನಿನಗೆ ಪ್ರಿಯರಾದವರನ್ನು ಹೊಡಿತಾರೆ. ಉಷಿತಂ ಶಂಕಮಾನೇವಾ ಪ್ರಮಾದಂ ಪರಿರಕ್ಷತ ಅಂತಃಸರ್ಪೈವಾಗಾರೆ ವೀರಪತ್ನ್ಯಾ ಇವಾಲಯೇ. ಒಳ್ಳೆಯ ಅಂತಃಪುರದಲ್ಲಿ ಸುಖವಾಗಿ ಕಳೆಯುವಾಗ ಹಾವು ಬಂದ್ಬಿಟ್ರೆ ಗತಿ ಏನು? ಆ ರೀತಿ ಶೀಲಂ ಜಿಜ್ಞಾತಮಾನೇನ ರಾಜ್ಞ ಸಹಜ ಸಾಹಸ ಜೀವಿನಃ ಕಶ್ಚಿತ್ ಜಿತೇಂದ್ರಿಯೋ ರಾಜ ಕಚ್ಚಿದಸ್ಯಾಂತರಾಜಿತಾ ಕಚ್ಚಿದಾಸಾಂ ಪ್ರಿಯೋ ರಾಜ ಕಚ್ಚಿದ್ರಾಜ್ಞ ಪ್ರಜಾಪ್ರಿಯಾ. ರಾಜರು ಅಂದರೆ ಸಾಹಸ ಜೀವಿಗಳು, ಅವ್ರ ಬದುಕು ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ರಾಜ ಇಂದ್ರಿಯಗಳನ್ನು ಗೆದ್ದಿದ್ದಾನೆಯೇ? ಅವನ ಇಂದ್ರಿಯಗಳನ್ನು ಗೆದ್ದರೂ ಕೂಡ ಅವನ ಸುತ್ತಲಿನ ಶತ್ರುಗಳನ್ನು ಗೆದ್ದಿದ್ದಾನ? ಸುತ್ತಮುತ್ತಲಿನ ಪ್ರಕೃತಿಗೆ ರಾಜಪ್ರಿಯನ, ಅಥವಾ ರಾಜನಿಗೆ ಪ್ರಜೆಗಳು ಪ್ರಿಯರೇ? ಜಿಜ್ಞಾತು ರಿಹತಂ ಪ್ರಾಪ್ತ ತವಾಹಂ ರಾಜಸತ್ತಮ ತಸ್ಯ ಮೇ ರೋಚಸೇ ರಾಜನ್ ಕ್ಷುದಿತಸ್ಯೇವ ಭೋಜನಂ. ಇದನ್ನು ತಿಳ್ಕೊಳ್ಳಿಕ್ಕೆ ಬಂದೆ. ನೀನು ನನಗೆ ಹೆಂಗೆ ಕಾಣಿಸ್ತಾ ಇದಿ ಅಂತಂದರೆ, ಹಸಿದವರ ಪಾಲಿನ ಅನ್ನದ ತರಹ ಕಾಣಿಸ್ತಾ ಇದ್ದಿ. ಹಸಿದವ ಗಬಗಬ ನುಂಗು ಬಿಡ್ತಾನಲ್ಲ, ಹಾಗೆ ನನ್ನ ಸುತ್ತಮುತ್ತ ಇರುವವರು ಗಬಗಬ ಗಬ ಅಂತ ನುಂಗು ಬಿಡ್ತಾರೆ. ಅಮಾತ್ಯಾಮೇ ನರೋಚಂತೆ ವಿತೃಷ್ಣಸ್ಯ ಯಥೋದಕಂ ಭವತೋರ್ಥ ಕೃದಿತ್ಯೇವಂ ಮಯಿತೆ ದೋಚಮಾದಧನ್. ನಿನ್ನ ಸುತ್ತಮುತ್ತಲಿರೋರು ನನಗೆ ಯಾರೂ ಇಷ್ಟ ಆಗಲಿಲ್ಲ. ವಿತೃಷ್ಣಸ್ಯ ಯಥೋದಕಂ, ಬಾಯಾರಿಕೆ ಇಲ್ಲದವನಿಗೆ ನೀರು ಹೇಗೆ ಇಷ್ಟ ಆಗೋದಿಲ್ವೋ ಹಾಗೆ ನಿನಗೆ ಪ್ರಯೋಜನ ಉಂಟಾಗತ್ತೆ ನನ್ನಿಂದ ಅಂತ ನನ್ನನ್ನು ಕೊಲ್ಲಲಿಕ್ಕೆ ಬಂದಿದ್ದಾರೆ. ವಿದ್ಯತೆ ಕಾರಣಂ ನಾನ್ಯತ್ ಇತಿ ಮೇ ನಾಸ್ತಿ ಸಂಚಯ ನಹಿ ತೇತಾಮಹಂ ದ್ರೋಗ್ಧ ತತ್ತೇತಾಂ ದ್ರೋಹವದ್ಗತಂ ಅಗ್ರೇ ಹಿ ದುರ್ಹೃದೋ ಹೇಯಂ ಭಗ್ನಪೃಷ್ಠಾದಿವೋರಗಾತ್. ನಹಿ ತೇತಾಮಹಂ ದ್ರೋಗ್ಧ, ನಾನು ಅವರಿಗೆ ಯಾವ ದ್ರೋಹವನ್ನು ಮಾಡಿಲ್ಲ, ಆದರೆ ಅವರಿಗೆ ನಾನು ದ್ರೋಹ ಮಾಡ್ತೇನೇನೋ ಅಂತ ಅನ್ನಿಸ್ತು. ರಾಜ ಭೂಯತಾ ಪರಿಹಾರೇಣ ಸತ್ಕಾರೇಣ ಚ ಭೂಯತಾ ಪೂಜಿತೋ ಬ್ರಾಹ್ಮಣ ಶ್ರೇಷ್ಠ ಭೂಯೋ ಮಮ ಗೃಹೇ ವಸ. ಅದಕ್ಕೆ ರಾಜ ಹೇಳ್ತಾನೆ, ಅಯ್ಯ ಕಾಲಕ ವೃಕ್ಷೀಯ, ಹಾಗೆ ಮಾಡಬೇಡ, ನಿನಗೆ ಇನ್ನಷ್ಟು ಕಾಂಪನ್ಸೇಷನ್ ಕೊಡ್ತೇನೆ, ಇನ್ನಷ್ಟು ಸತ್ಕಾರಗಳನ್ನು ಜಾಸ್ತಿ ಮಾಡ್ತೇನೆ, ಝೆಡ್ ಭದ್ರತೆಯನ್ನು ಕೊಡ್ತೇನೆ, ದಯವಿಟ್ಟು ನನ್ನ ಮನೆಯಲ್ಲಿ ವಾಸ ಮಾಡು. ಯೇ ತ್ವಾಂ ಬ್ರಾಹ್ಮಣನೇಚ್ಛಂತಿ ನಮೇ ವತ್ಸ್ಯಂತಿ ತೇ ಗೃಹೇ ಭವತೈವ ಹಿತಜ್ಞೇಯಂ ಯದಿದಾನೀಮನಂತರಂ. ನಿನಗೆ ಹೇಗೂ ಗೊತ್ತಲ್ಲ, ಹಿಂದಿನದ್ದು ಮುಂದಿನದ್ದು ಇಲ್ಲ. ನಿನಗೆ ಯಾರು ಹಿತರೋ, ಯಾರು ಒಳ್ಳೆಯವರೋ ಅವ್ರನ್ನೇ ನೇಮಿಸಿಕೋ. ನಿನ್ನ ಮನೆ ಯಾರನ್ನೂ ಬಿಡೋದು ಬೇಡ, ನಿನಗೆ ಪೂರ್ತಿ ರಕ್ಷಣೆ ಕೊಡ್ತೇನೆ, ನಮ್ಮಲ್ಲಿಯೇ ವಾಸ ಮಾಡು. ಯಥಾ ಸ್ಯಾತ್ ಸುಧೃತೋ ದಂಡೋ
ಯಥಾ ಚ ಸುಕೃತೋ ಭವೇತ್ ತಥಾ ಸಮೀಕ್ಷ ಭಗವನ್ ಶ್ರೇಯಸೇ ವಿನಿಯುಂಕ್ಷ್ವ ಮಾಂ. ನೋಡು, ಈ ರಾಜ್ಯ ಸುಸ್ಥಿತಿಗೆ ಬರಬೇಕು ಅಂದರೆ ನಿನ್ನಂಥವ್ರು ಇರಬೇಕು. ನೀನು ನನ್ನ ಪಾಲಿಗಿದ್ದರೆ ನನಗೆ ಒಳ್ಳೆ ಶ್ರೇಯಸ್ಸು. ಮುನಿಹಿ ಅದರ್ಶಯನ್ನಿಮಂ ದೋಚಂ ಏಕೈಕಂ ದುರ್ಬಲಂ ಕುರು ತತಃ ಕಾರಣಮಾದಾಯ ಪುರುಷಂ ಜಹಿ ಸಾಧು ಚ ಏಕದೋಷಾ ಹಿ ಬಹವೋ ಮೃದ್ಗೀಯುರಪಿ ಕಂಟಕಾನ್. ಅದಕ್ಕೆ ಮುನಿ ಹೇಳ್ತಾನೆ, ನೋಡು, ಒಬ್ಬೊಬ್ಬನೇ ವ್ಯಕ್ತಿಯ ದೋಷಗಳನ್ನು ಕಂಡು ಅದು ಸಣ್ಣದಾಗಿದ್ದರೆ ಉಪೇಕ್ಷೆ ಮಾಡಿ ಅವರನ್ನು ಹತ್ತಿರದಲ್ಲಿ ಇಟ್ಟುಕೊಂಡು ನಿನ್ನ ಶತ್ರುಗಳನ್ನು ದುರ್ಬಲರನ್ನಾಗಿ ಮಾಡು. ಆಮೇಲೆ ಇವನು ಪೂರ್ತಿಯಾಗಿ ಪ್ರಯೋಜನಕ್ಕೆ ಬಂದ ಅಂದ ಮೇಲೆ ಇನ್ನೇನು ಪ್ರಯೋಜನ ಇಲ್ಲ ಅಂದರೆ ಇವನನ್ನು ದೂರ ಸರಿಸು. ಅರ್ಥೇ ತರವಂ ಜಗದ್ಬದ್ಧಂ ಅರ್ಥೇನ ಚ ನಿಬದ್ಧತೆ ಅರ್ಥೇ ದರ್ಪೋ ಮನುಷ್ಯಾಣಾಂ ತಸ್ಮಾದರ್ಥಂ ವಿರೇಚಯ. ನೋಡು, ಹಣದಲ್ಲಿ ಎಲ್ಲ ಜಗತ್ತು ಕಟ್ಟಿಕೊಂಡಿದೆ. ಎಲ್ಲವೂ ಕೂಡ ಹಣಕ್ಕೆ ಸಂಬಂಧಪಟ್ಟ ನಡೆ. ಹಣದಿಂದಲೇ ಮನುಷ್ಯರಿಗೆ ದರ್ಪ. ಅದರಿಂದಾಗಿ ದುಡ್ಡನ್ನು ಎಲ್ಲೆಡೆ ಚೆಲ್ಲು. ಯಥೇಷ್ಟವಾಗಿ ದುಡ್ಡು ಚೆಲ್ಲಿ ರಕ್ಷಣೆ ಮಾಡಿಸಿಕೊ. ನೀನೇ ಇಟ್ಟುಕೊಂಡ್ಯೋ ನಿನ್ಮೇಲೆ ಕಣ್ಣು ಹಾಕ್ತಾರೆ. ಏಕೇನೈಕಸ್ಯ ದೋಚೇಣ ತದ್ವಿರುದ್ಧಂ ಪ್ರಚೋದಯ ನ ತಸ್ಯ ದೋಚಾನುದ್ಭಾವ್ಯ ತಸ್ಯಾರ್ಥಂ ಗ್ರಾಹಯಿಷ್ಯತಿ. ನೋಡು, ಒಬ್ಬನ ದೋಷವನ್ನು ಹಿಡಿದುಕೊಂಡು ಇನ್ನೊಬ್ಬ ದುಷ್ಟನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಡು. ಕೆಲವೊಬ್ಬರನ್ನ ಸಾಮದಿಂದ ಗೆಲ್ಲು, ಕೆಲವೊಬ್ಬರನ್ನ ಭೇದದಿಂದ ಗೆಲ್ಲು. ವೈರಂಕಾರಯ ಭೂಪಾಲ, ಇನ್ನು ಕೆಲವೊಬ್ಬರಿಗೆ ಶತ್ರುತ್ವವನ್ನು ಅಂಟಿಸು. ಪಶ್ಚಾತ್ ದಂಡಂ ಪ್ರಯೋಜಯ, ಆಮೇಲೆ ದಂಡವನ್ನು ಪ್ರಯೋಗ ಮಾಡು. ಬಿಲ್ವೇನ ಚ ಯಥಾ ಬಿಲ್ವಂ ಆಕಾರಂ ಛಾದ್ಯ ಬುದ್ಧಿಮಾನ್ ಅಶುದ್ಧಂ ಸಚಿವಂ ರಾಜನ್ ಅಶುದ್ಧೇನೈವ ನಾಶಯಾಂ. ನೋಡು, ಬಿಲ್ವ ಫಲ, ಆ ಬಿಲ್ವ ಫಲವನ್ನು ಎಸೆದು ಮರದ ಮೇಲಿರುವ ಬಿಲ್ವವನ್ನು ಕೆಡುತ್ತಾರೆ. ಆ ರೀತಿ ಒಬ್ಬ ದುಷ್ಟನಾದ ಮಂತ್ರಿಯಿಂದ ಇನ್ನೊಬ್ಬ ದುಷ್ಟನಾದ ಮಂತ್ರಿಯನ್ನು ಹೊಡಿ. ಆಯ್ತಾ? ಅಶುದ್ಧಂ ಸಚಿವಂ ರಾಜನ್ ಅಶುದ್ಧೇನೈವ ನಾಶಯ ಮಂತ್ರಿ ಭೇದ ಭಯಾದ್ರಾಜನ್ ತಸ್ಮಾದೇತದ್ಬ್ರವೀಮಿತೆ ವಯಂ ತು ಬ್ರಾಹ್ಮಣಾ ನಾಮ ಮೃದುದಂಡಾಃ ಕೃಪಾಲಯಾಃ ಸ್ವಸ್ತಿ ಚೇಚ್ಛಾಮ ಭವತಃ ಪರಮಂ ಚ ತಥಾತ್ಮನಃ. ಆದರೆ ಒಂದು ನೀನು ಇಟ್ಕೊಳ್ಬೇಕಾದದ್ದು ಕ್ಷತ್ರಿಯರನ್ನ ಅಪ್ಪ, ನಮ್ಮಂಥ ಬ್ರಾಹ್ಮಣರನ್ನಲ್ಲ. ಬ್ರಾಹ್ಮಣರು ವಯಂತು ಬ್ರಾಹ್ಮಣ ನಾಮ ಮೃದುದಂಡ, ಬಹಳ ಮೃದುವಾದ ಮನಸ್ಸಿನವರು. ಕೃಪೆಗೆ ಪರಮ ಆಲಯ. ನಿನಗೆ ಒಳ್ಳೆಯದಾಗಲಿ, ನಾವು ಹೊರಡ್ತೀವಿ. ನಮಗೆ ಇಷ್ಟು ಭೀಕರವಾದ ಪರಿಸ್ಥಿತಿಯಲ್ಲಿ ಉಳಿಯೋದು ಗೊತ್ತಿಲ್ಲ, ಬೇರೊಬ್ಬರನ್ನ ತುಳಿಯೋದು ಗೊತ್ತಿಲ್ಲ, ಅಳಿಯೋದು ಮಾತ್ರ ಗೊತ್ತಿರೋದು ನಮಗೆ. ಅದರಿಂದಾಗಿ ನಮ್ಮಂತಹ ಮೆದುಕಲರನ್ನು ಯಾವುದೇ ಕಾರಣಕ್ಕೂ ಮಂತ್ರಿಯಾಗಿ ಇಟ್ಕೊಳ್ಬೇಡ. ರಾಜನ್ನಾತ್ಮಾನಮಾಚಕ್ಷೇ ಸಂಬಂಧಿ ಭವತೋಯಂ ಮುನಿಕಾಲಕ ವೃಕ್ಷೀಯ ಇತ್ಯೇವಮಭಿಸಂಹಿತಃ. ನನ್ನ ಬಗ್ಗೆ ನಾನು ಹೇಳ್ಕೊಳ್ತೇನೆ. ನಾನು ನಿನಗೆ ಸಂಬಂಧಿ ಆಗಬೇಕು. ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಆದರೆ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನಿನ್ನ ಅಪ್ಪ ನನ್ನ ಗೆಳೆಯ. ಪಿತು ಸಖಾಚ ಭವತಃ ಸಮ್ಮತ ಸತ್ಯಸಂಗರಃ ವ್ಯಾಪನ್ನೇ ಭವತಾ ರಾಜ್ಯೆ ರಾಜನ್ ಪಿತರಿ ಸಂಸ್ಥಿತೇ. ನಿಮ್ಮಪ್ಪ ಸತ್ತ ಮೇಲೆ ನಾನು ಬೇರೆ ಕಡೆಗೆ ಹೋದೆ, ತಪಸ್ಸು ಮಾಡಿದೆ. ತಪಸ್ಸು ಮಾಡಿ ಅಯ್ಯೋ ನನ್ನ ಮಿತ್ರನ ಗೆಳೆಯ ಅಂತ ಮನಸ್ಸು ತಡೆಯಲಾರದೆ ಬಂದೆ. ಸ್ನೇಹಾತ್ವಾಂ ಪ್ರಬ್ರವೀಮ್ಯೇತತ್ ಮಾ ಭೂಯೋ ವಿಭ್ರಮೇದಿತಿ ಉಭೇ ದುಃಖ ಸುಖೇ ದೃಷ್ಟ್ವಾ ಪ್ರಾಪ್ಯ ರಾಜ್ಯಂ ಯದೃಚ್ಛಯ ರಾಜ್ಯೇನಾಮರ್ಥಸಾರ್ಥೇನ ಅಮಾತ್ಯಸಾರ್ಥೇನ ಕಥಂ ರಾಜನ್ ಪ್ರಮಾದ್ಯಸೇ. ಅದರಿಂದಾಗಿ ಸ್ನೇಹದಿಂದ ಹೇಳ್ತಾ ಇದ್ದೇನೆ, ಅಮಾತ್ಯರನ್ನ ಪರೀಕ್ಷೆ ಮಾಡ್ತಾ ಇರಬೇಕು. ತಥೋ ರಾಜಕುಲೇ ನಂದಿ ಸಂಜಜ್ಞೆ ಭೂಯತಿ ಪುನಃ ಪುರೋಹಿತ ಕುಲೇ ಚೈವ ಸಂಪ್ರಾಪ್ತೆ ಬ್ರಾಹ್ಮಣ ಋಷಭೇ. ಆಮೇಲೆ ರಾಜಕುಲದಲ್ಲಿ
ಒಂದು ರಾಜನ ಮನೆಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ಪುರೋಹಿತರು ಎಚ್ಚರಗೊಂಡರು. ಹೀಗೆ ಅವರೆಲ್ಲರ ಮೂಲಕ ಏಕಛತ್ರಾಂ ಮಹೀಂ ಕೃತ್ವಾ ಕೌಸಲ್ಯಾಯ ಯಶಸ್ವಿನೇ, ಭೂಮಿ ಅವನ ವಶಕ್ಕೆ ಬಂತು. ಪರಿಸ್ಥಿತಿ ಎಲ್ಲ ಆ ಕ್ಷೇಮದರ್ಶಿ ಅಂತನ್ನುವ ರಾಜನ ಹಿಡಿತಕ್ಕೆ ಬಂತು. ಕಾಲಕ ವೃಕ್ಷೀಯ ಬಹಳ ಯಾಗಗಳನ್ನು ಮಾಡಿಸಿದ. ಇದಂತು ವಚನಂ ಶ್ರುತ್ವಾ ಕೌಸಲ್ಯೋಪ್ಯ ಶಿಶನ್ಮಹೀಂ ತಥಾ ಚ ಕೃತವಾನ್ ರಾಜ ಯಥೋಕ್ತಂ ತೇನ ಧೀಮತಾ. ಆಮೇಲೆ ಅವನು ಹೇಳಿದಂತೆ ನಡೆದುಕೊಂಡ ಅನ್ನುವಲ್ಲಿಗೆ 76ನೆಯ ಅಧ್ಯಾಯ ಮುಗೀತು. ಇನ್ನು 77ನೆಯ ಅಧ್ಯಾಯ, ಅದರಲ್ಲಿ ಪ್ರಶ್ನೆ ಏನು ಅಂತ ಹೇಳಿಬಿಡ್ತೇನೆ. ಸಭಾಸದಸ್ಸಹಾಯಾಶ್ಚ ಸುಹೃದಶ್ಚ ವಿಚಾಂಪತೆ ಪರಿಚ್ಛದಾಸ್ತಥಾ ಮಾತ್ಯಾಹ ಕೀದೃಶಾಸ್ಯ ಪಿತಾಮಹ. ಸಭೆಯಲ್ಲಿ ಇರುವವರು ಹೇಗೆ ಅಂದರೆ ಮೀಟಿಂಗ್ ಹಾಲಲ್ಲಿ ಕೂತ್ಕೊಳ್ಳೋರು ಹೇಗಿರಬೇಕು, ನಮ್ಮ ಅಸಿಸ್ಟೆಂಟ್ಸ್ಗಳು ಹೇಗಿರಬೇಕು, ಯಾರು ನಮಗೆ ಹಿತವನ್ನು ಉಂಟು ಮಾಡ್ತಾರೆ, ಭೃತ್ಯರ ಲಕ್ಷಣ ಏನು, ಅಮಾತ್ಯರು ಜೊತೆಗೇ ಇರುವವರು ಹೇಗಿರಬೇಕು ರಾಜನಿಗೆ, ಅದನ್ನು ಹೇಳಿ ಅಜ್ಜ ಅಂದ. ಆಗ ಭೀಷ್ಮಾಚಾರ್ಯರು ಏನು ಹೇಳಿದ್ರು ಅಂತ ಹೇಳಿ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.